ವ್ಯಾಖ್ಯಾಮುದ್ರಾಂ ಕರಸರಸ್ಜೀಃ ಪುಸ್ತಕಂ ಶಂಖಚಕ್ರೆ ಬಿಭ್ರದ್ಭಿನ್ನ ಸ್ಫಟಿಕರುಚಿರೆ ಪುಂಡರೀಕೆ ನಿಷನ್ನಃ ಅಮಲಾನಶರೀರಮೃತವಿಶತೈರಂಶಭಿಪ್ಲಾವಯನ್ ಮಾಮಾವಿರ್ಭೂಯಾದನಗಮಹಿಮಾ ಮಾನಸೇ ವಾಗಧೀಶಃ ನಮಸ್ತೆ ಪ್ರಾಣೇಶ ಪ್ರಣತ ವಿಭವಾಯ ವನಿಮಗಾಹ ನಮ ಸ್ವಾಮಿನ್ ರಾಮ ಪ್ರಿಯತಮ ನಮನ್ ಗುರುಗುಣ ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮ ಶ್ರೀಮನ್ಮಧ್ವ ಪ್ರದಿಶ ಸುದರ್ಶನ್ನೋ ಜಯ ಜಯ ಶ್ರೀ ಗುರುಭ್ಯೋ ನಮಃ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ರಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರೇ. ವೇದವ್ಯಾಸರ ಮಹಾಭಾರತದ ಚಿಂತಕರಿಗೆ ವಂದನೆಗಳು. ಸ್ವರ್ಗಾರೋಹಣ ಪರ್ವದ ಮಹಾಭಾರತದ ಕೊನೆಯ 18ನೆಯ ಪರ್ವದ 2ನೆಯ ಪ್ರವಚನ ಇದು. ಧರ್ಮರಾಜ ಸ್ವರ್ಗಕ್ಕೆ ತೆರಳಿದ್ದಾನೆ ಸರಿ. ಅಲ್ಲಿ ದುರ್ಯೋಧನನ ವೈಭವವನ್ನು ಕಂಡಿದ್ದಾನೆ. ಅವನ ತಮ್ಮಂದಿರ ಪರಿವಾರದವರ ತನ್ನವರಾರನ್ನೂ ಕಂಡಿಲ್ಲ. ಹೀಗಾಗಿ ತನ್ನವರಿದ್ದ ತಾಣದಲ್ಲೇ ನನಗೆ ಸ್ಥಿತಿ ಸೂಕ್ತ ಅಂತ ಹೇಳಿಕೊಂಡು ಅದನ್ನೇ ತಾನು ಸ್ವರ್ಗ ಅಂತ ಕರೀತೇನೆ ಹೇಳಿ ಎಲ್ಲಿ ಅಂತ ಕೇಳಿದ್ದಾನೆ. ಕರ್ಕೊಂಡು ಹೋಗ್ಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ದೇವದೂತ ಮುಂದೋಗ್ತಾನೆ, ಧರ್ಮಜ ಹಿಂದೆ ಬರ್ತಾನೆ. ದಾರಿ ವಿಷಮ ಅನಿಸಿದೆ, ವಿಚಿತ್ರ ಆಗಿದೆ, ಬಹಳಷ್ಟು ಕೊಳಕಾಗಿದೆ. ಕಣ್ಣಿಗೂ ಮೈಗೂ ಮೂಗಿಗೂ ಎಲ್ಲೆಡೆಗೂ ಎಲ್ಲ ಇಂದ್ರಿಯಗಳಿಗೂ ಕಷ್ಟ ಆಗುವ ಪರಿಸ್ಥಿತಿಯಿಂದಾಗಿ ಮುಂದೆ ವಿಚಿತ್ರವಾದ ನರಕಗಳನ್ನು ಪಾಪಿಗಳು ಅನುಭವಿಸುವ ಚಿತ್ರಣವನ್ನು ಮುಂದೆ ನೋಡ್ತಾನೆ ಧರ್ಮರಾಜ. ಮೇಲಿನ ಗತಿಯ ಬಗ್ಗೆ ಏನಾಗಿದೆ ಅಂತ ತಿಳಿಬೇಕು ಅಂತ ಹಂಬಲದಿಂದ ಜನಮೇಜಯ ಯಜ್ಞ ಮುಗಿದು ನಿಂತರೂ ತನ್ನ ಸರ್ಪಸತ್ರ ಅವಬರದು ಆಗಿ ಹೋಗಿದ್ದರೂ ಪೂರ ತಿಳಿಯಲೋಸುಗ ವೈಶಂಪಾಯನರಲ್ಲಿ ವ್ಯಾಸರ ಅನುಗ್ರಹದಿಂದ ಎಲ್ಲ ಕಾಣುತ್ತಾನೆ, ತಿಳಿದಿದ್ದಾನೆ ಅಂತ ಹೇಳಿ ಮತ್ತೆ ಕೇಳಿದ್ದಾನೆ. ಆಗ ವೈಶಂಪಾಯನರು ಕೆಲವು ನರಕಗಳನ್ನು ಧರ್ಮರಾಜ ಕಂಡದ್ದನ್ನು ತೋರಿಸ್ತಾರೆ. ಅನೇಕ ನರಕಗಳಿವೆ, ಲಕ್ಷಗಟ್ಟಲೆ ನರಕಗಳಿವೆ. ಆಯ್ತಾ? ಅದರಿಂದ ಹೊತ್ತಗೆಗಳಲ್ಲಿ ಹೇಳಿ ಮುಗಿಸ್ಲಿಕ್ಕೆ ಆಗುವುದಿಲ್ಲ. ಶ್ಲೋಕಗಳಿರುವುದೇ ಪುರಾಣಗಳಲ್ಲಿ ಒಟ್ಟು ಮಹಾಭಾರತ ಸೇರಿ 5 ಲಕ್ಷ. ಒಂದು ನರಕದ ಬಗ್ಗೆ ಒಂದು ಶ್ಲೋಕ ಹೇಳಿದ್ರು 1 ಲಕ್ಷ ಶ್ಲೋಕ ಅದಕ್ಕೆ ಬೇಕಾಗತ್ತೆ. ಲಕ್ಷಗಟ್ಟಲೆ ನರಕಗಳು ಅಂದೇ ಹೊರತು 1 ಲಕ್ಷ ಹೇಳಲಿಲ್ಲ ನಾನು. ಹೀಗಾಗಿ ಸಣ್ಣ ಪುಟ್ಟ ಬಗೆ ಬಗೆಯ ನರಕಗಳನ್ನು ನಾವು ಈ ಲೋಕದಲ್ಲಿ ಯಾವುದೇ ರೀತಿಯಾದ ಊಹೆಗೆ ಮಾಡಲಿಕ್ಕೆ ಬರುವಂತೆ ಇಲ್ಲ. ಅಷ್ಟು ಸುಲಭ ಅಲ್ಲ. ಅನೇಕ ರೀತಿಯ ತಪ್ಪುಗಳು ಮನುಷ್ಯನಿಂದ ತಿಳಿದು ಮಾಡಲ್ಪಡಲಾಗಿ ಪ್ರತ್ಯೇಕವಾದ ಒಂದೇ ನಮೂನೆಯ ಶಿಕ್ಷೆ ಅಂತ ಇಲ್ಲ. ಆದ್ರಿಂದ ಆ ಯಾತನಾ ಲೋಕಗಳನ್ನು ಈತ ಕೆಲವನ್ನು ಕಂಡ. ಪ್ರಧಾನವಾಗಿ ಒಂದು ವೈತರಣಿ ನದಿ, ಅದು ಉಂಟೆ. ಹಾಗಾಗಿ ಅದನ್ನು ಮೊದಲು ನೋಡ್ತಾನಲ್ಲಿ ಬರುವಾಗಲೇ. ದದರ್ಶ ಉಷ್ಣೋದಕೈ ಪೂರ್ಣ ನದೀಂಚಾಪಿ ಸುದುರ್ಗಮ. ಅವನಿಗೆ ಒಂದು ಬಿಸಿ ನೀರಿನ ಪ್ರವಾಹದಂತಷ್ಟೇ ಕಂಡಿದೆ ವಾಸ್ತವವಾಗಿ. ಯಾವಾಗ ಮನುಷ್ಯ ಬದುಕಿದ್ದಾಗ ಸೊತ್ತಿದ್ದು ಕೊಡುವುದಿಲ್ಲ. ಅನೇಕ ಮಾತುಗಳನ್ನು ಪುರಾಣಕಾರರು ಉಲ್ಲೇಖ ಮಾಡ್ತಾರೆ. ಮನುಷ್ಯನಿಗೆ ವಿಭವೇ ಸತಿ ಅಂತ ಹೇಳಿಕೊಂಡು ಸಾಮರ್ಥ್ಯ ಇದೆ, ಸಂಪತ್ತು ಇದೆ, ಅನುಕೂಲ ಇದೆ, ಅವಕಾಶ ವ್ಯವಸ್ಥೆಗಳಿವೆ, ಬುದ್ಧಿ ಇದೆ, ಪ್ರಭಾವ ಇದೆ, ಅನುವಂಶ ವ್ಯವಸ್ಥೆ ಇದೆ, ಮನೆ ಮಂದಿಯ ಬೆಂಬಲ ಇದೆ. ಇಷ್ಟಾಗಿಯೂ ಮಾಡದವ ಇರ್ತಾನಲ್ಲ. ಧರ್ಮ, ದಾನ, ಚಿಂತನೆ
ತಪಸ್ಸು ಯಜ್ಞ ಇತ್ಯಾದಿಗಳನ್ನು. ಅಂಥವರನ್ನೆಲ್ಲ ಬೆಕ್ಕು, ಇಲಿ, ನಾಯಿ, ಕೋಳಿ ಹೀಗೆಲ್ಲ ಬೈತಾರೆ. ನಾನೊಂದು ಲೇಖನ ಕೊಡ್ಲಿಕ್ಕಿದ್ದೇನೆ ಅದನ್ನು ಮತ್ತೆ ಜನರಿಗೆ ತೋರಿಸಲಿಕ್ಕೆ ಹೇಗಿರುತ್ತೆ ಅಂತ. ಪುರಾಣ ಪುಟಗಳಲ್ಲಿನ ನಿವೃತ್ತರಿಗೆ ಅಂದರೆ ಪ್ರವೃತ್ತಿಶೀಲರಲ್ಲದವರಿಗೆ, ಧರ್ಮಕರ್ಮದಲ್ಲಿ ಇಲ್ಲ ಆದವರಿಗೆ ಏನ್ ಬೈತಾರೆ, ಅವರು ಯಾಕೆ ಬೈತಾರೆ, ಹೇಗೆ ಬೈತಾರೆ ಎನ್ನುವುದನ್ನು ಅವರು ತೋರಿಸಿಕೊಡುವ ರೀತಿಯನ್ನು ಕರ್ಮ ಸಮೀಕ್ಷೆಯ ನೆಲೆಯಲ್ಲಿ ಕೊಡಬೇಕು ಅಂತ. ಹಾಗೆ ಆದ್ರಿಂದ ಇದ್ದಾಗ ಏನು ಮಾಡದವ ದಾನಂ ವಿತರಣಂ ಪ್ರೋಕ್ತಂ ಅಂತ, ಕೈಲಾದಷ್ಟು ಕೊಡದವ ವಿತರಣೆ ಮಾಡದವ ವೈತರಣೆಯಲ್ಲಿ ಬೀಳುತ್ತಾನೆ ಅಂತ. ಕುದಿಯುವ, ಇಲ್ಲಿ ಹೇಳಿದ ಮೊದಲು ಹೇಳಿದ್ದು ಕುದಿಯುವ ನೀರು ಅಂತ, ಭಯಂಕರ ಜೋರಾದ ಕುದಿಯುವ ನೀರು, ಅದರಲ್ಲಿ ಮುಳುಗಿಕೊಂಡು ಹೋಗಬೇಕಾಗತ್ತೆ ಅಂತ. ಸಾಯುವುದಿಲ್ಲ, ಯಾತನೆಯ ದೇಹಕ್ಕೆ ನೋವಾಗತ್ತೆ, ಅಂದ್ರೆ ಆ ಯಾತನೆಯ ದೇಹವನ್ನು ಹೊತ್ತ ಜೀವನಿಗೆ ಅದರ ಸಂಕಟ ಆಗತ್ತೆ, ಆದರೆ ಜೀವನಿಗೆ ಮೂರ್ಛೆ ಬರುತ್ತೆ, ಎಚ್ಚರ ಆಗತ್ತೆ. ಅದು ನಿರಂತರ ಮೂರ್ಛೆ ಇಲ್ಲ, ಸ್ವಲ್ಪ ಹೊತ್ತು ಅಷ್ಟು ಜೋರಾದ ನೋವು, ಮತ್ತೆ ಎಚ್ಚರ ಆಗತ್ತೆ, ಮತ್ತೆ ನೋವು ಅನುಭವಿಸ್ತಾನೆ. ಹೀಗೆ ಈ ನಮೂನೆಯಲ್ಲಿ ಜೀವ ಕತ್ತರಿಸಲ್ಪಡುವುದಿಲ್ಲ, ನಾಶ ಆಗುವುದಿಲ್ಲ, ಆದರೆ ಅವನ ಯಾತನ ದೇಹಗಳಿಂದಾಗಿ ವಿಚಿತ್ರವಾದ ನೋವನ್ನು ಅನುಭವಿಸ್ತಾನೆ. ಹಾಗೆ ಉಷ್ಣೋದಕ ಅದು ಬೇರೆ, ಅದರಲ್ಲಿ ಕೀವು ರಕ್ತಗಳು ಕುದಿಯುವುದು, ಬಹಳ ಜೋರಾದ ಕ್ರಿಮಿಕೀಟಗಳು ಬೇರೆ ಅದರಲ್ಲಿ ಕಚ್ಚುತ್ತಾವೆ. ಹೀಗಾಗಿ ಅನೇಕ ರೀತಿಯ ಸಂಕಟಕ್ಕೆ, ವಾಸನೆ ಭಯಂಕರ, ಬಾಯಿಯೊಳಗೆ, ಮೂಗೊಳಗೆ, ಕಣ್ಣೊಳಗೆ, ಕಿವಿಯೊಳಗೆಲ್ಲ ಹೋಗುತ್ತೆ ಮುಳುಗಲ್ಪಟ್ಟಾಗ ಅವನು. ಹಾಗೆ ಸರ್ವ ಇಂದ್ರಿಯಗಳಲ್ಲಿಯೂ ಆ ಬಿಸಿ, ಗಲೀಜು, ಕೆಸರು ಮಾತ್ರ ಅಲ್ಲ, ಅದು ಮಾಂಸ ಶೋಣಿತ ಅಷ್ಟೇ ಅಲ್ಲ, ಹೆಟ್ಟು ಹಾಳಾದ, ಹೇಸಿಗೆ ಅನಿಸಲ್ಪಟ್ಟ ವಿಚಿತ್ರವಾದಂತಹ ನೀರುಗಳು. ಅದರಲ್ಲಿ ಕೇವಲ ಇವನಿಗೆ ಉಷ್ಣೋದಕ ಅಂದ್ರೆ ಇಳಿದಿಲ್ಲ ಅಲ್ಲಿವ, ನೋಡಿದ್ದು ಮಾತ್ರ. ಅದರಿಂದ ಅದರ ಬಿಸಿಯ ಬಗೆಯನ್ನು ಮಾತ್ರ ಗುರುತಿಸಿ ವೈಶಂಪಾಯನ ಹೇಳ್ತವನು ಕಂಡ ಬಗೆ ಇದು ದರ್ಶನ. ಅದು ಹೇಗೆ ಅಂತ ಹೇಳುವುದಲ್ಲ, ಧರ್ಮರಾಜನ ಹೇಗೆ ಕಂಡಿದೆ ಅಂತ ಅಷ್ಟೇ. ಅವನಿಗೆ ಕುದಿಯುತ್ತಿರುವ ನೀರಿನ ದಾಟಲಾಗದ, ನಡೆಯಲಾಗದ, ಹೋಗಲಾಗದ ಎಲ್ಲ ನಡುವೆ ಹೋಗ್ತಾ ಇದ್ದಾನೆ. ಆ ಮಧ್ಯ ಮಧ್ಯೆಯಲ್ಲಿ ಪ್ರೇತಗಳು ಓಡ್ತಾ ಇವೆ, ವಿಚಿತ್ರವಾದಂತಹ ಕೈಕಾಲುಗಳು ಕಳ್ಕೊಂಡ ಅವುಗಳ ನಡುವೆ ಹೋಗ್ತಾ ಇದ್ದಾನೆ, ದೇವದೂತ ಕರ್ಕೊಂಡು ಹೋಗ್ತಾ ಇದ್ದಾನೆ. ಹಾಗಾಗಿ ಸಾವರಿಸಿಕೊಂಡು, ಬಿದ್ದುಕೊಂಡು, ತಾಗಿಕೊಂಡು ಎಲ್ಲ ಹೋಗ್ತಾನೆ ಧರ್ಮರಾಜ, ಸುಧಾರಿಸಿಕೊಂಡು. ಆದ್ರೆ ಒಂದೇ ಗುರಿ, ತನ್ನ ತಮ್ಮಂದಿರು ಇರುವ ತಾಣ. ಸರಿ, ಅಸಿಪತ್ರವನಂಚೈವ ನಿಶಿತಂ ಕ್ಷುದ್ರ ಸಮರತಂ. ಇನ್ನು ಮುಂದೋದಾಗ ಅವನಿಗೆ ಮತ್ತೊಂದು ನರಕ ಕಂಡಿದೆ. ಅದು ಕಾಡು, ದಟ್ಟವಾದ ಮರಗಳ ಕಾಡು. ಆ ಮರದಲ್ಲಿ ಕಂಡಾಬಟ್ಟೆ ಎಲೆಗಳು, ಆ ಎಲೆಗಳು ಉದುರ್ತಾನೆ ಇರುವುದಲ್ಲಿ ಹೋದಾಗ. ಆ ಎಲೆಗಳು ಎಷ್ಟು ಚೆನ್ನಾಗಿವೆ ಅಂದ್ರೆ ಭಯಂಕರ ಹರಿತ, ಕತ್ತಿಯ ಹಾಗೆ ಎಲ್ಲ ಬದಿಯೂ ಅದರದ್ದು ಹರಿತವಾಗಿದೆ. ಅದು ಹೋಗುವ ಜೀವನಿಗೆ ಮಂಡೆ ಮೇಲೆ, ಮೈ ಮೇಲೆ ಬೀಳುತ್ತಾನೆ ಇದೆ, ತಪ್ಪಿಸಿಕೊಳ್ಳುವಂತಿಲ್ಲ. ಎಲ್ಲಿ ಹೋದರಲ್ಲಿ ಅದೇ ಮರಗಳು, ಬಹಳ ಭೀಕರವಾದಂತಹ ಒಂದು ದೊಡ್ಡ ಅರಣ್ಯ ಅಂತಾರೆ. ಅದಕ್ಕೆ ಅಸಿಪತ್ರವನ ಅಂತ ಕರೀತಾರೆ. ಅಸಿ ಅಂದ್ರೆ ಕತ್ತಿ, ಪತ್ರ ಅಂದ್ರೆ ಎಲೆ, ವನ ಅಂದ್ರೆ ಕಾಡು. ಕತ್ತಿಯಂತಿರುವ ಎಲೆಗಳುಳ್ಳ ಮರಗಳ ಕಾಡು. ಕರಂಬ ಬಾಲುಕಾ ತಪ್ತಾಹ. ಇನ್ನೊಂದೆಡೆ ಕಾಲಿಡುವಲ್ಲಿ, ಇದು ಮಂಡೆ ಮೇಲೆ ಆಯ್ತಾರಲ್ಲ ಕತೆ, ಇನ್ನೊಂದೆಡೆ ಕಾಲಿಡುವಲ್ಲಿಯೇ ಆಗ್ತಾ ಇಲ್ಲ. ಯಾಕೆಂದ್ರೆ ಅಷ್ಟು ಬ್ಯುಸಿಯಾಗಿರತಕ್ಕಂಥ ಹೊಯ್ಗೆಗಳು. ಹೀಗೆ ಸಾಮಾನ್ಯವಾಗಿ ನಾವು ಸಮುದ್ರ ದಂಡೆಯಲ್ಲಿಯೇ ಒಂದು 2-3 ಗಂಟೆ ಹೊತ್ತು ಹೋದ್ರೆ, 2-3 ಗಂಟೆಗೆ ಮಧ್ಯಾಹ್ನದ ಇಳಿ ಹೊತ್ತಿನಲ್ಲಿ ಹೋದ್ರೆ ಕಾಲಲ್ಲಿ ನಡಿಲಿಕ್ಕೆ ಆಗುವುದಿಲ್ಲ. ಚಪ್ಪಲಿ ತಪ್ಪಿಸಿ ಆ ಹೊಯ್ಗೆಯ ಮೇಲೆ ಹೋದ್ರೆ ಭಯಂಕರ ಬಿಸಿ ಇರ್ತದೆ ಹೊಯ್ಗೆಗಳು. ಇದು ಬಿಸಿ ಮಾಡಿದ ಹೊಯ್ಗೆ ಆ ನಮೂನೆ. ಅದರಲ್ಲಿ ಬಿಡ್ಲಿಕ್ಕಿಲ್ಲ, ಹೋಗ್ಲಿಕ್ಕೆ, ನಿಲ್ಲಿಕ್ಕಿಲ್ಲ, ಆ ನಮೂನೆ. ಅಂತಹ ಒಂದು ಜಾಗ, ಸಂತರ್ತ ಬಿಸಿಯಾದ ಒಂದು ಜಾಗ, ಬಿಸಿ ಹೊಯ್ಗೆಯ ತಾಣ. ಇನ್ನು ಮತ್ತೊಂದು ಕಡೆಯಲ್ಲಿ ನೋಡಿದ್ರೆ ಕಬ್ಬಿಣದಂತ ಕಲ್ಲು ಮಂಡೆ ಬೀಳುತ್ತಾ ಉಂಟದು, ಆಯಸೀಹಿ ಅಂತಾರೆ. ಆಯಸೀಶ್ಚ ಶಿಲಾಹ ಪೃಥಕ್. ಬೇರೆ ಬೇರೆ ತುಂಡು ತುಂಡು ಚೂಪಾದ ಕಲ್ಲುಗಳು ಮಂಡೆಗೆ, ಮೈಗೆ
ಎಸೆತಾನೇ ಇದ್ದಾರೆ ಯಮದೂತರು. ಅಂತ ಒಂದು ಪ್ರದೇಶ, ಕಬ್ಬಿಣದಂತಿರುವ ಗಟ್ಟಿಮುಟ್ಟಾದ ಕಲ್ಲುಗುಂಡುಗಳ ಮಳೆ ಅಲ್ಲಿನ ಜಾಗ. ಮೊದಲು ನರಕವನ್ನು ನೋಡ್ತಾ ಇವನಿಗೇನಾಗ್ತಾ ಇಲ್ಲ, ಅದರಿಂದ ನೋಡ್ಲಿ ಸಿಕ್ಕಿದೆ ಇವನಿಗೆ ಎಲ್ಲ ಹೇಗೆ ಉಂಟು ಅಂತ ಅಕ್ಕಪಕ್ಕದಲ್ಲಿರುವಂತೆ. ಇವನು ಹೋದಾಗೇನು ಎಲೆ ಬೀಳುವುದಾಗಿ, ಕಲ್ಲು ಬೀಳುವುದಾಗಲಿ ಅಥವಾ ಕಾಲಡಿಯಲ್ಲಿ ಬಿಸಿ ಹೊಯ್ಗೆ ಕಾಣುತ್ತೆ, ಅದು ಕಾಣ್ತಾ ಇದೆ ಅಂತ ಗೊತ್ತಾಗುತ್ತೆ. ಲೋಹ ಕುಂಭಿಷ್ಟ ತೈಲಸ್ಯ, ಇನ್ನೊಂದು ಕುಂಭಿಪಾಕ ನರಕ, ಕಾಥ್ಯವಾನ ಹಸವಂತದ, ದೊಡ್ಡ ದೊಡ್ಡ ಬಾಣಾರೆ, ದೊಡ್ಡ ದೊಡ್ಡ ಕಟಾಯಿ, ಅದರಲ್ಲಿ ಬಿಸಿ ಬಿಸಿ ಬಿಸಿಯಾಗಿರತಕ್ಕ ಎಣ್ಣೆ, ಅದನ್ನು ಬಿಸಿ ಮಾಡ್ತಾ ಇದ್ದಾರೆ, ಅಡಿಯಲ್ಲಿ ಬೆಂಕಿ ಹಾಕ್ತಾ ಇದ್ದಾರೆ, ಅದನ್ನು ಕುಂಭಿಪಾಕ ಅಂತಾರೆ. ಅದರೊಳಗೆ ಈ ತಪ್ಪುಗಾರರನ್ನು ಎಸೀತಾ ಇದ್ದಾರೆ. ನಾವು ಬರ್ಜಿ ಬೋಂಡ ಎಲ್ಲ ಮಾಡಿದ ಹಾಗೆ ಭಯಂಕರ ಕುದಿಯುತ್ತಿರುವ ಎಣ್ಣೆಯ ಪಾತ್ರೆಯೊಳಗೆ ಈ ಜೀವಿಗಳನ್ನು ಹಾಕಿಬಿಡುತ್ತಾರೆ, ತೆಗೆಯುವುದಿಲ್ಲ. ಅದು ನೋಡಿದ ಅದ್ಭುತವಾದಂತಹ ಕತೆ ಅಂತಾನೆ. ಮುಂದುವರಿಸಿದ್ದಾರೆ, ದೇವದೂತ ಮುಂದುವರಿತಾನೆ. ಮತ್ತೊಂದು ಕಾಣ್ತಾ ಉಂಟವನಿಗೆ, ಇವೆಲ್ಲ ಕುಂಭಗಳು ಮಣ್ಣಿನದ್ದೆಲ್ಲ, ತೈಲವನ್ನಿಟ್ಟ ಕುಂಭಗಳು, ಲೋಹ ಕುಂಭಗಳು. ಲೋಹದ್ದಾದ್ರಿಂದ ಇನ್ನಷ್ಟು ಜೋರು ಬಿಸಿ ಆಗುತ್ತೆ, ಹೊಡೆಯುವುದಿಲ್ಲ. ಹಾಗಾಗಿ ಅತ್ಯಂತ ಭೀಕರವಾದಂತಹ ಎಣ್ಣೆಯ, ಕೊದಿಯುವ ಎಣ್ಣೆಗಳ ತಾಣ. ಇನ್ನೊಂದು ಕಡೆಯಲ್ಲಿ ಕೂಟ ಶಾಲ್ಮಲಿ ಕಂಚಾಪಿ ದುಸ್ಪರ್ಶಂ ತೀಕ್ಷ್ಣ ಕಂಟಕಂ, ಶಾಲ್ಮಲಿ ವೃಕ್ಷಗಳು, ಮರಗಳು, ಅದರಲ್ಲಿ ಪೂರಾ ಮುಳ್ಳುಗಳೇ, ಆ ಮರದ ತುಂಬ, ಆ ಜಾಗ ತುಂಬ ಮರಗಳೇ. ಹೀಗಾಗಿ ಹೋಗುವಾಗ ಮುಳ್ಳುಗಳಲ್ಲಿ ಹರಿದ್ಕೊಂಡು ಹೋಗ್ಬೇಕು ಅವನು. ಹರಿತವಾದ ಚೂಪಾದ ಮುಳ್ಳುಗಳ ಕಣೆಗಳಂತೆ ಇರತಕ್ಕಂತಹ ತಾಣ ಅದು, ಅಂತಹ ಶಾಲ್ಮಲಿ ವೃಕ್ಷಗಳ ವ್ಯವಸ್ಥೆ. ಹೀಗೆ ಎಲ್ಲ ನೋಡ್ತಾ ಇದ್ದ. ದದರ್ಶ ಅನ್ಯಾಶ್ಚ ಕೌಂತೆಯ ಯಾತನಾ ಪಾಪಕರ್ಮಿಣ, ಕೆಟ್ಟ ಕೆಲಸ ಮಾಡಿದವರ ಇನ್ನೂ ಅನೇಕ ಸಂದಂಶ. ಕಳೆದ ಬಾರಿ ಹೇಳಿದಾಗೆ ಪೂತಿಗಂಧ, ಸಂದಂಶ ಅಂದರೆ ಭೀಕರವಾದ ಪ್ರಾಣಿಗಳು ಕಚ್ಚುವ ತಾಣ ಅದು. ಆ ಜಾಗಕ್ಕೆ ಹೋದ್ರೆ ಸರಿ, ಕ್ರಿಮಿ ಕೀಟಗಳು ಮುತ್ತಿಗೆ ಹಾಕಿ ಕಚ್ಚುತ್ತವೆ ಅಂತದ್ದು. ಮತ್ತೆ ರೌರವ, ರುರು ಅಂದ್ರೆ ಸರ್ಪಾದತಿ ಕ್ರೂರತ್ವಾದ ಅಂತಾರೆ. ಸರ್ಪಕ್ಕಿಂತಲೂ ಭೀಷಣವಾಗಿರತಕ್ಕಂತಹ ಜಂತು ಹಾವು, ಅದು ಕಚ್ಚುವುದು ಅಂಥದ್ದು ಬಹಳ ದೊಡ್ಡದು. ಅವುಗಳಿಂದ ಭಾರೀ ವಿಷ ಜಂತುಗಳ ಕತೆ. ಸುತ್ತಮುತ್ತಲು ಸುತ್ತಿ ಹಾಕಿಕೊಂಡು ಹಿಡಿದು ಕಚ್ಚುತ್ತವೆ, ಎಳೆದು. ಮತ್ತೆ ಜೋತಾಡಿಸ್ತಾರೆ ಬಿಳಲುಗಳ ಜೊತೆಯಲ್ಲಿ ಕಟ್ಟಿ. ಮತ್ತೆ ಕತ್ತರಿ ಇದೆ, ಸಂಕರತನ ಅಂತ ಕತ್ತರಿಸ್ತಾರೆ ಅಲ್ಲಿ. ಇನ್ನು ಗರಗಸ ಹಾಕ್ತಾರೆ. ಇಂಥದ್ದು ಅನೇಕ ನೋಡಿದ ಅಂತ. ಇವನು ನೋಡಿದ್ದು ಇಲ್ಲಿ ಹೇಳಿದ್ದು ಸ್ವಲ್ಪ ವೈಶಂಪಾಯನ, ಇನ್ನು ಸುಮಾರು ನೋಡಿದ ಅಂತ ಹೇಳ್ತಾರೆ, ಅವನಿಗೆ ತಿಳಿಸಿಕೊಟ್ಟಿಲ್ಲ. ಬೇರೆ ಬೇರೆ ಪುರಾಣಗಳನ್ನು ನಾನು ಹೇಳಿದ್ದಲ್ಲ, ಅನೇಕ ನರಕಗಳ ಚಿಂತನೆಗಳು ಬೇರೆ ಬೇರೆ ಪುರಾಣಗಳಲ್ಲಿ ಅರ್ಥಪೂರ್ಣವಾಗಿ ಪ್ರಾಯಶ್ಚಿತ್ತ ಮಾಡಿಕೊಳ್ಳದೆ ಬಂದಾಗ ಪಾಪಪೂರ್ಣವಾಗಿ ಹೇಳಿದ್ದಾರೆ. ಎಂತಹ ಪಾಪ ಮಾಡಿದವನಿಗೆ ಎಂತಹ ಕ್ರೂರವಾದ ನರಕಗಳು ಅವನನ್ನು ಕರಿತಾ ಇದ್ದಾವೆ ಅಂತ ಹೇಳಿ ಇದೆಲ್ಲ ಉಲ್ಲೇಖಗಳನ್ನು ಮಾಡಿದ್ದಾನೆ. ನೋಡಿಕೊಂಡು ಹೋದ. ಧರ್ಮರಾಜ ಕೇಳ್ತಾನೆ ದೇವದೂತನ ಹತ್ರ, ಇನ್ನೆಷ್ಟು ದೂರ ಇದೆ ಅಂದ. ನನ್ನ ತಮ್ಮಂದಿರು ಎಲ್ಲಿದ್ದಾರೆ ಅಂತ ಕೇಳಿದ. ಇದು ಯಾರ ಅಂಕೆಗೆ ಒಳಪಟ್ಟ ದೇಶ ವಿಶೇಷ ಎಲ್ಲ ತಿಳ್ಕೊಳ್ಳಿಕ್ಕೆ ಕೇಳಿದ ದೇವದೂತನ ಹತ್ರ. ದೇವದೂತ ಹೇಳುತ್ತಾನೆ, ನನಗೆ ಅವರದ್ದು ಆರ್ಡರ್ ಇದೆ, ದೇವತೆಗಳದ್ದು, ಇಲ್ಲಿಂದಲೇ ಮತ್ತೆ ಹೊರಡ್ಲಿಕ್ಕೆ. ಅಂದ್ರೆ ನಿವರ್ತಯಿತವ್ಯೋ ಹಿಮಯ ತಥಾಸ್ಮ್ಯುಕ್ತ ದಿವೌಕಸೈ. ಅವರೆಲ್ಲ ನನ್ನ ಹತ್ರ ಹೇಳಿದ್ದಾರೆ ಇಲ್ಲಿಂದ ಹಿಂದೆ ಬರಲಿಕ್ಕೆ ಅಂತ ಹೇಳಿ. ಅಂದ್ರೆ ಅದೇ ಪಾಯಿಂಟ್ ಅಲ್ಲಿ ಹೇಳಿಬಿಟ್ಟೆ, ಇಲ್ಲಿಂದ ಹಿಂದೆ ಬರಲಿಕ್ಕೆ ಅಂತ ಉಂಟು ಅಂತ ಹೇಳಿದ್ದಾರೆ ಅಂತ. ಅಂದ್ರೆ ಯಾವಾಗ ಅವ ಮಾತಾಡ್ತಾನೆ ಅವತ್ತಲ್ಲಿಂದ ನೀನು ತೆರಳು ಅಂತ ಅವನಿಗೆ ಸಂಜ್ಞೆ ಕೊಟ್ಟಿದ್ದಾರೆ. ಕರ್ಕೊಂಡೋಗು ಎಂದವ ಕೇಳಿದ ಅಂತಿರುಗುವುದು ಅಂತ ಹೇಳಿಬಿಡು ಅಂತ. ಆದ್ರೆ ಸುಮ್ಮನೆ ಇದ್ದ, ಕಾಣಿಸ್ತಾ ಇದ್ದಾರೆ. ಅವನಿಗೆ ಹಾಗೊಂದು ಕೊಟ್ಟಿದ್ದ, ಅದರದವನ್ನ ಹೇಳಲಿಲ್ಲ. ಹಾಗೆ ನೀನು ಮಾತಾಡಿದಾಗ ಸಹ ಕೇಳಿದರೆ ಹೇಳಲಿಲ್ಲ. ಇಲ್ಲಿಂದ ತಿರುಗ್ಲಿಕ್ಕೆ ಹೇಳಿದ, ನೀವು ಅರ್ಥ ಆಯ್ತವಯ್ಯ, ಹಿಂದೆ ಹೋಗ್ಲಿಕ್ಕೆ ಉಂಟು ಇಲ್ಲಿ ಅಂದುಬಿಟ್ಟ. ಆದ್ರೆ ಅವನು ಒಂದು ಪ್ರಶ್ನೆ 2 ಪ್ರಶ್ನೆಗೂ ಉತ್ತರ ಆಗಲಿಲ್ಲ, 3 ಪ್ರಶ್ನೆಗೆ ಉತ್ತರ ಬಂದದ್ದಲ್ಲ. ಅವನು ಎಷ್ಟು ದೂರ ಕೇಳಿದ, ಅದಕ್ಕೆ ಉತ್ತರ ಆಗಲಿಲ್ಲ. ಹಿಂದೆ ತಿರುಗುವುದು ಅಂದ, ಇನ್ನಿಲ್ಲ ಹೇಳಲಿಕ್ಕೆ ಹೋಗಲಿಲ್ಲ. ಇನ್ನಿಷ್ಟು ದೂರ ಅಂತ ಹೇಳಲಿಲ್ಲ. ತಮ್ಮಂದಿರಲ್ಲಿ ಕೇಳಿದ, ಅದಕ್ಕೆ ಉತ್ತರವೇ ಇಲ್ಲ.
ಇದು ಯಾರು ಹಂಗೆ ಒಳಪಟ್ಟದ್ದು ಎನ್ನುವುದರ ಬಗ್ಗೆಯೂ ಮಾತು ಹೆಚ್ಚಿಲ್ಲ ಅವನತ್ತು. ಅದು ದೊಡ್ಡ ಸಂಗತಿಯಲ್ಲ ಬಿಡಿ, ಆದ್ರೆ ಅವನಿಗೇನು ಗೊತ್ತಿಲ್ಲ, ಹೇಳಲಿಕ್ಕೆ ಹೋಗಲಿಲ್ಲ. ಮತ್ತೊಂದು ಮಾತು ಹೇಳಿದ, ಯದಿ ಶ್ರಾಂತೋಸಿ ರಾಜೇಂದ್ರ ಮತ ಆಗಂತೂ ಮರಸಿ, ನಿನಗೆ ಇಲ್ಲಿ ಬಳಲಿಕೆ ಆದ್ರೆ, ತೊಂದರೆ ಆದ್ರೆ, ನೋವಾದ್ರೆ, ಸಂಕಟ ಆದ್ರೆ ಹಿಂದೆ ಹೋಗುವ ಅಂದ್ಬಿಟ್ಟು. ಈಗ ಹಿಂದೆ ಹೋಗುವ ಅಂದ್ಬಿಟ್ಟೆ, ಇನ್ನೆಷ್ಟು ದೂರ ಕೇಳಿದ್ದಕ್ಕೆ ದೂರದ ಕಡೆ ಇಲ್ಲ, ಮುಗಿಯಲಾರದು ಆ ಲೆಕ್ಕಾಚಾರದಲ್ಲಿ ಅವನಿಗೆ. ಮತ್ತೆ ತಮ್ಮಂದಿರ ಬಗ್ಗೆ ಅದಕ್ಕೆ ಉತ್ತರ ಇಲ್ಲಿ ಸಿಗ್ತದೆ, ಆದ್ರಿಂದ ಅದಕ್ಕೆ ಉತ್ತರ ಕೊಟ್ಟಿಲ್ಲ. ಅವನೊಂದು ಮಾತು ಹೇಳ್ತಾನೆ, ಹಿಂತಿರುಗುವುದೇ ನಿನಗೆ ಶ್ರಮ ಆದ್ರೆ ಹೋಗುವ ಇಲ್ಲಿಂದ ವಾಪಸ್ಸು. ಈಗೇನು ಹೇಳ್ತಾನೆ ಧರ್ಮರಾಜ ಅಂತ, ನಿನಗೆ ಸಂಕಟ ಆಗುವುದಾದ್ರೆ ಈ ವಾಸನೆ, ಈ ದುರ್ದರ್ಶನ ಇದೆಲ್ಲ ಕಿರಿಕಿರಿ ಅನಿಸ್ತದೆ. ಆದ್ರೆ ಅವನಿಗೆ ಮೂರ್ಛೆ ಎಲ್ಲ ಬರ್ತಾ ಉಂಟು ಅವನಿಗೆ, ಆ ವಾಸನೆಯಿಂದ ಕೆಟ್ಟ ದರ್ಶನದಿಂದಾಗಿ ಅಷ್ಟು ಸಂಕಟ ಆಗ್ತಾ ಇದೆ. ಅದನ್ನು ನೋಡ ಗಮನಿಸ್ತಾ ಇದ್ದಾನೆ ದೇವದೂತ. ಹಾಗಾಗಿ ಹಿಂದೆ ಹೋಗುದಾದ್ರೆ ಹೋಗುವ ಅಂತ ಹೇಳಿಬಿಟ್ಟ. ನಿನಗೆ ಆಯಾಸ ಆಗ್ತದೆ ಆದ್ರೆ ಬೇಡ, ತೊಂದರೆ ಆಗ್ತದೆ ಆದ್ರೆ ಬೇಡ, ಹೇಗೆ ಹಿಂದೆ ಬರ್ತೀಯ ಅಂತ. ಈಗ ತಮ್ಮಂದಿರ ವಿಷಯ ಇಲ್ಲದೆ ಹಿಂದೆ ಬರುವುದು ಹೇಗೆ ಧರ್ಮರಾಜನಿಗೆ? ಧರ್ಮರಾಜ ಕೊನೆಗೆ ಆ ತಮ್ಮಂದಿರ ಸುದ್ದಿ ಬಿಟ್ಟ ಕಾಣುತ್ತೆ ಮಂಡೆಯಲ್ಲಿ ಒಂದ್ಸರ್ತಿ. ಒಟ್ಟು ಹಿಂದೆ ಹೋಗುದು ಅಂತ ಖಂಡಿತ ಅವನಿಗೆ ಕಣ್ಣು ಕತ್ತಲೆ ಬೇರೆ ಬರ್ತಾ ಉಂಟು. ಸ ಸಂನಿವೃತ್ತ ಧರ್ಮಾತ್ಮ ದುಃಖ ಶೋಕ ಸಮಾಹತ, ಅವನಿಗೆ ನೋವಾಗ್ತಾ ಉಂಟು, ಮಾನಸಿಕವಾಗಿ ಕಂಡಬಟ್ಟೆ ಜರ್ಜರಿತನಾಗಿದ್ದಾನೆ. ಆದ್ರಿಂದ ಅವ ಹಿಂದೆ ತಿರುಗುವುದು ಅಂತ ಸನ್ನಿವೃತ್ತ, ಹಿಂತಿರುಗಿದ, ಹೆಜ್ಜೆಯನ್ನು ಹಿಂದಕ್ಕೆ ಹಾಕಿದವ. ಹಿಂದಕ್ಕೆ ಹಾಕಿದಾಗ ಅವನಿಗೆ ಸದ್ದು ಕೇಳುತ್ತದೆ, ಶುಶ್ರಾವ ತತ್ರ ವದತಾಂ ದೀನಾಹ ವಾಚಃ ಸಮಂತತಃ. ಎಲ್ಲ ಕಡೆ ಅವನಿಗೆ ಸ್ವರ ಕೇಳಿ ಶುರುವಾಯಿತು. ಬಹಳ ಆಕ್ರಂದನ ಪೂರ್ಣವಾದ, ನೋವು ತುಂಬಿದ ಸ್ವರಗಳು ಅವನಿಗೆ ಕೇಳದವು. ಏನ್ ಕಿವಿ ಕೊಟ್ಟ ಚೂರು. ಕಿವಿ ಕೊಡುವಾಗ ಬೋಬೋ ಧರ್ಮಜ ರಾಜಋಷಿ ಪುಣ್ಯಾಭಿಜನ ಪಾಂಡವ ಇದು ಕರೆಯುವುದವರು. ಇದು ಒಂದೇ ಟೋನಲ್ಲಿ ಅಲ್ಲ, ಒಬ್ಬ ಓ ಅಂತ ಕರೆದದ್ದಷ್ಟೇ, ಓಯ್ ಅಂತ ಕರೆದದ್ದಷ್ಟೇ. ಇನ್ನೊಬ್ಬ ರಾಜಋಷಿಯೇ ಅಂತ ಕರೆದದ್ದು, ಮತ್ತೊಬ್ಬ ಒಳ್ಳೆ ಜನ ಅಂತ ಕರೆದದ್ದು, ಪುಣ್ಯಾತ್ಮ ಅಂತ. ಮಗದೊಬ್ಬ ಪಾಂಡವ ಅಂತಲೇ ಕರೆದದ್ದು. ರಾಜಋಷಿ ಕರೆಯುವುದರಲ್ಲಿ ಅರ್ಥ ಉಂಟು, ಒಳ್ಳೆ ವ್ಯಕ್ತಿತ್ವ ಇರುವುದರಿಂದ. ಪುಣ್ಯಾತ್ಮ ಕರೆಯುವುದು ಸರಿ. ಮತ್ತೆ ಪಾಂಡವ ಕರೆಯುವುದಾದ್ರೆ, ಧರ್ಮಜ ಅಂತ ಕರೆಯುವುದಾದ್ರೆ, ಧರ್ಮರಾಜ ಅಂತ ಕರೆಯುವುದಾದ್ರೆ ಇದು ಪರಿಚಯ ಆಗಿರಲೇಬೇಕು, ವ್ಯಕ್ತಿ ಗೊತ್ತಿರಲೇಬೇಕು. ಪಾಂಡವಿನ ಮಗ, ಅದರಲ್ಲಿ ಯಾರು? ಧರ್ಮಜ, ಧರ್ಮರಾಜ ಅಂದ್ರೆ ಪರ್ಟಿಕ್ಯುಲರ್ ವ್ಯಕ್ತಿತ್ವವನ್ನೇ ಇಲ್ಲಿ ಹೇಳಿಕೊಂಡಾಗಾಯ್ತು. ಇವನಿಗೆ ಕಿವಿ ಕೇಳುವಾಗ ಎರ ಖುದ್ದಾಗಿ ನನ್ನನ್ನೇ ಕರೀತಾರೆ ಸೀದಾ. ಈಗ ಪುಣ್ಯಾತ್ಮ, ಒಳ್ಳೆಯವನೇ, ರಾಜರ್ಷಿ ಇಂಥದ್ದೆಲ್ಲ ಕಾಮನ್ ವರ್ಡ್. ಇದು ಹೋಗಿ ಪರ್ಟಿಕ್ಯುಲರ್ ಪಾಂಡವ ಧರ್ಮಜ ಕರೆದಿದ್ದಾನೆ. ಕೇಳಿದ ಕಿವಿ. ಅವರು ಹೇಳ್ತಾ ಇದ್ದಾರೆ, ಅನುಗ್ರಹಾರ್ಥಂ ಅಸ್ಮಾಕಂ ತಿಷ್ಠ ತಾವನ್ ಮುಹೂರ್ತಗಂ. ನಿಲ್ಲು ಮಾರಾಯ, ನಿಲ್ಲು, ನಮಗೆ ಅನುಗ್ರಹ ಆಗ್ತದೆ ನಿನ್ನಿಂದ, ಅದಕ್ಕೋಸ್ಕರ ಅದು ನೀ ನಿಲ್ಲು, ನಮಗೆ ಒಳ್ಳೇದು ಮಾಡ್ಲಿಕ್ಕೋಸ್ಕರ. ನೀ ನಿಂತಾಗ ನಿನ್ನ ಕಡೆಯಿಂದ ಬಂದ ಗಾಳಿ ನಮಗೆ ಸುಖವನ್ನು ಕೊಡ್ತಾ ಉಂಟು, ಪರಿಮಳವನ್ನು ತರ್ತಾ ಇದೆ. ನೋಡುವಾಗ ನಮಗೆ ಕಣ್ಣು ಅನುಕೂಲ ಕಾಣುತ್ತಾ ಉಂಟು, ನಿನ್ನನ್ನು ಚಂದ ಆಗ್ತದೆ, ತಂಪಾಗ್ತಾ ಇದೆ. ಇಲ್ಲಿನ ಅವರ ವಿಷಮ ಪರಿಸ್ಥಿತಿಗೆ, ಕೆಟ್ಟವಾದ ಗಾಳಿ, ವಾಸನೆ, ಸಂಕಟ, ಇದಕ್ಕೆ ಧರ್ಮರಾಜ ಬಂದಲ್ಲಿ ಸ್ವಲ್ಪ ತಿಳಿಯಾಗ್ತಿತ್ತಂತೆ. ಧರ್ಮರಾಜನೇ ಅಲ್ಲಿನ ಪ್ರಭಾವ ಆಗ್ತಿತ್ತು, ಉಳಿದವರಿಗೆ ಧರ್ಮಜನ ಪ್ರಭಾವ ಆಗ್ಲಿಕ್ಕೆ ಶುರುವಾಯಿತು. ಹಾಗಾಗ್ತಾ ಇದೆ. ಅದನ್ನ ಉಳಿದವರು ಹೇಳ್ತಾರೆ, ನೀನು ಬಂದಾಗ ನಮಗೆ ಅನುಕೂಲ ಆಗ್ತಾ ಉಂಟಲ್ಲ ಮಾರೆ, ಚೂರು ನಿಲ್ಲು. ತ್ವಯಿ ತಿಷ್ಠತಿ ಕೌರವಿಯ ಯಾತನ ಅಸ್ಮಾನ ಬಾಧತೆ. ನೀ ನಿಂತ್ರೆ ನಮಗೆ ಸಂಕಟ ಅನುಭವಕ್ಕೆ ಬರ್ತಾ ಇಲ್ಲ, ಏನಾದ್ರೂ ಸಂಕಟ ಆಗ್ತಾ ಇಲ್ಲ, ಅದನ್ನು ಓವರ್ಕಮ್ ಮಾಡ್ತಾನೆ. ಈ ಕೆಲವೊಮ್ಮೆ ಕಲ್ಸಕ್ಕರೆ ಕೊಟ್ಟು ಇಂಜೆಕ್ಷನ್ ಕೊಡೋದಿಲ್ವ, ಹಾಗೆ ಇಂಜೆಕ್ಷನ್ ಕೊಡುವುದು ಮಗುವಿಗೆ ನೋವಾಗುತ್ತದೆ ಅಂತ ಆದ್ರೂ ಕೈಯಲ್ಲಿನ ಕಲ್ಸಕ್ಕರೆ ಆ ನೋವನ್ನು ಮರೆಸ್ತದೆ. ಆ ನೋವನ್ನು ಒರೆಸುವುದಿಲ್ಲ, ಮರೆಸ್ತದೆ. ಇದು ಮನುಷ್ಯನ ಮನಸ್ಸಿನ ಒಂದು ತುಂಬಾ ದೌರ್ಬಲ್ಯ. ಹಾಗೆ ಒಂದು ಸೆಂಟ್ ಪಾರ್ಟಿ ಕೊಟ್ಟ ತಕ್ಷಣ ಹೆಣ್ಮಗಳು ಲವ್ ಜಿಹಾದಲ್ಲಿ ಓಡಿ ಹೋಗುದಿಲ್ವ, ಹಾಗೆ ಅದರಲ್ಲಿ ಅಷ್ಟರಲ್ಲಿ ಅಂಥದ್ದೇ ಕೆಲವು. ಯಾವುದೋ ಒಂದು ದುಡ್ಡು ತೋರಿಸುವ ಮೂಲಕ, ಯಾವುದೋ ಒಂದು ಸೊತ್ತು ತೋರಿಸುವ ಮೂಲಕ ಯಾವುದೋ ವ್ಯಕ್ತಿಯನ್ನು ಪ್ರಲೋಭನೆ ಮಾಡಿ ಹೊಂಡಕ್ಕೆ ಬೀಳಿಸ್ತಾರಲ್ಲ, ಹಾಗೆ ಅದರಂತೆ ವಾಸ್ತವ.
ಹಾಗಾಗಿ ಇವರು ಹೇಳ್ತಾರೆ, ನಿನ್ನನ್ನು ಕಂಡಾಗ ನಮಗೆ ಇದ್ಯಾವುದು ನೋವು ಅನಿಸ್ತಾ ಇಲ್ಲಲ್ಲ, ಅದನ್ನ ನೀನು ಪುಣ್ಯಾತ್ಮ ಇದ್ದಿ ಅಂತ ಅರ್ಥ. ಹಾಗಾಗ್ಲಿಕ್ಕೆ ಕಾರಣ ಪ್ರದೇಶಕ್ಕೆ ಬಂದಾಗಲೇ ನೀನಿದ್ರೆ ನಮಗೆ ನೋವಿನ ಅನುಭವ ಆಗ್ತಾ ಇಲ್ಲ ಅಂತ ಹೇಳಿಬಿಟ್ರು. ತಸ್ತು ಸಜಯುಧಿಷ್ಠಿರ, ಹೌದಾ? ಹಾಗಾದ್ರೆ ಅವರು ವಾಕ್ಯ ಎಲ್ಲ ಹೇಳಿ ಆಯಿತು ಗಟ್ಟಿಯಲ್ಲಿ. ನೀನು ನಿಂತು ಬಿಟ್ರೆ ನಮಗೆ ಅನುಕೂಲ ಆಗುತ್ತೆ, ಇಲ್ಲಿ ನಮಗೆಲ್ಲ ನೋವು ಸಂಕಟ ಹೋಗುತ್ತೆ. ನಿಂತ ಧರ್ಮರಾಜ ಗಡದಲ್ಲಿ ನಿಂತ. ತಸ್ತವು ಸಚ ಯುಧಿಷ್ಠಿರ, ವೈಷಮ್ಯ ಹೇಳ್ತಾರೆ, ನಿಂತೇ ಬಿಟ್ಟವ. ಶಿವಕಾರುಣ್ಯ, ಏನ್ ವಿಚಿತ್ರ, ಯಾರೆಂದು ಅರ್ಥ ಆಗಿಲ್ಲ, ಇನ್ನು ತಿಳ್ಕೊಳ್ಳಿಕ್ಕೆ ಮತ್ತೆ ಹೋಗ್ತಾನವನು. ಆದ್ರೆ ನೀನು ನಿಂತರೆ ನಮಗೆಲ್ಲ ಒಂದ್ಸರ್ತಿ ಸಂಕಟ ಕಮ್ಮಿ ಆಗತ್ತೆ ಹೇಳಿದಾಗ, ನಾನು ನಿಂತರೆ ನಿಮಗೆ ಸಂಕಟ ಕಮ್ಮಿ ಆಗುದಾದ್ರೆ ನಾನು ಯಾಕೆ ನಿಲ್ಲಬಾರದು ಅಂತ ಹೊರಟವ, ಹಿಂತಿರುಗಿದವ ನಿಂತುಕೊಂಡ. ಈ ಭಾವನೆಯನ್ನು ತಳೆದ ಅಂದಾಗ ಒಂದು ಪ್ಲಸ್ ಪಾಯಿಂಟ್ ಅವನಿಗೆ. ಮತ್ತೆ ಹಿಂದೆ ಕೇಳಿದ್ದೇ ಸ್ವರ ಇದ್ದಾಗೆ ಉಂಟಲ್ಲ ಅಂತ ಗಮನ ಕೊಡ್ತಾ ಇದ್ದಾನೆ. ಸ್ವರಗಳಿಗೆಲ್ಲ ಗೊತ್ತಾಗ್ಲಿಲ್ಲ ಅವನಿಗೆ, ಕೇಳಿಯೇ ಬಿಟ್ಟ. ವಾಚ ಕೇ ಭವಂತೋ ವೈ ಕಿಮರ್ಥಂ ಇಹ ತಿಷ್ಠತ, ಯಾರೆಲ್ಲ ನೀವು, ಯಾಕಿಲ್ಲಿದ್ದೀರಿ ಅಂದ್ರೆ ಏನ್ ತಪ್ಪು ಮಾಡಿದ್ದಕ್ಕೆ ಅಂತ ಕೇಳುವ ಅಂತ. ಹಾಗೆ ನರಕದವರ ಜೊತೆಯಲ್ಲಿಯೂ ಮಾತಾಡಲಿಕ್ಕೆ ಬರ್ತದೆ ಎನ್ನುವುದೊಂದು ವಿಶೇಷ. ಇಂಥದ್ದು ಅನೇಕ ಘಟನೆಗಳನ್ನು ತೋರಿಸ್ತಾರೆ. ನಾರದರಲ್ಲಿ ಇಂತಹ ಮಾತುಗಳೆಲ್ಲ ಬಂದಿವೆ ವಾಸ್ತವವಾಗಿ. ಹಾಗೆ ಇವಾಗ ಕೇಳಿ ಬಿಟ್ಟ, ಯಾರೆಲ್ಲ ನೀವು, ಯಾಕಿಲ್ಲಿದ್ದೀರಿ ಅಂತ. ಇವ ಯಾರೆಲ್ಲ ನೀವು ಅಂತ ಒಟ್ಟು ಕೇಳಿದ್ರಿಂದ ಎಲ್ಲ ಒಟ್ಟಿಗೆ ಉತ್ತರ ಕೊಟ್ಟವು. ಕರ್ಣೋಹಂ ಭೀಮಸೇನೋಹಂ ಅರ್ಜುನೋಹಂ ಇತಿ ಪ್ರಭೋ ನಕುಲಃ ಸಹದೇವೋಹಂ ದುಷ್ಟದ್ಯುಮ್ನೋಹಂ ಇತ್ಯುತ ದ್ರೌಪದೇಯಾಶ್ಚ. ಇವನ್ ಯಾರೆಲ್ಲ ನೀವು ಅಂದಾಗ, ನಾನು ಕರ್ಣ, ಮೊದಲಿಗೆ ಅವನಿಗೆ ಬೇಕಾದ್ದು ಅದು ಮೊದಲು ಬಂದಿದೆ ಶಬ್ದ. ನಾನು ಕರ್ಣ ಕ್ರೊನಾಲಜಿಕಲಿ, ಮತ್ತೆ ನಾನು ಭೀಮಸೇನ, ನಾನು ಅರ್ಜುನ, ನಾನು ನಕುಲ, ನಾನು ಸಹದೇವ, ನಾನು ದ್ರೌಪದಿ, ನಾವು ದ್ರೌಪದಿಯ ಮಕ್ಕಳು ಐವರು. ಇವನಿಗೆ ಯಾರು ಬೇಕೋ, ಇವನ್ ಯಾರನ್ನು ಮೊದಲು ಹೇಳಿದ್ನ, ನನಗೆ ಕರ್ಣ ಇದ್ದಲ್ಲೇ ನಾನಿರ್ತೇನೆ, ನಾನು ತಮ್ಮಂದಿರಿದ್ದಲ್ಲೇ ಇರ್ತೇನೆ, ನಾನು ದ್ರೌಪದಿಯಲ್ಲಿದ್ದಲ್ಲಿ ಇದ್ದೇನೆ, ನಾನು ದ್ರೌಪದಿಯ ಮಕ್ಕಳಿದ್ದಲ್ಲಿದ್ದೇನೆ ಅಂತ ಹೇಳಿಕೊಂಡವ. ದುಷ್ಟದ್ಯುಮ್ನನನ್ನು ಎತ್ತಿಕೊಂಡಿದ್ದ ದ್ರೌಪದಿಯ ಅಣ್ಣನಾಗಿ. ಇಡೀ 18 ದಿನದ ಹೋರಾಟವನ್ನು ನಡೆಸಿಕೊಟ್ಟವನು ಸೇನಾಪತಿಯಾಗಿ ಅವನಲ್ವ. ಬಹಳ ಅದ್ಭುತ ಅಲ್ವ. ಇರಲಿ ಭೀಮನೇ, ಆದರೆ ಪಾಂಚಾಲದ ಒಂದು ಗಮ್ಮತ್ತಾಯ್ತಲ್ಲ. ದ್ರೌಪದಿ ಇವರೆಲ್ಲ ಕೃಷ್ಣನಲ್ಲಿ ಹೇಳಿ ಕಳುಹಿಸಿದಾಗ ಸರ್ವೇ ವಯಂ ಅಧಶ್ಚರ ಅಂತ, ನಾವು ಅಡಿಯಾಳಾಗಿ ದುರ್ಯೋಧನನದ್ದು ಬದುಕ್ತೇವೆ, ಅವನೇ ತಿಂದುಕೊಳ್ಳಿ ಪೂರ, ನಮಗೊಂದು ಚೂರು ಇರ್ಲಿಕ್ಕೆ ಒಂದು 5 ಮನೆ 5 ಊರು ಕೊಡುವಂತಾಗಲಿ ಅಂತ ಕೇಳಿಕೊಂಡ್ರೆ, ಆಗ ದ್ರೌಪದಿ ಹೇಳುತ್ತಾಳೆ, ಅವರೆಲ್ಲ ಅಡಿಯಾಳಾಗಿ ಕೂತ್ಕೊಳ್ಳಿಕ್ಕೆ ತಯಾರಿದ್ದಾರೆ, ನಾನ್ ತಯಾರಿಲ್ಲ, ಅವ್ರು ಯಾರು ನನ್ನ ಪರವಾಗಿ ಹೋರಾಡ್ಲಿಕ್ಕೆ ಬರೋದು ಬೇಡ. ಪಿತಾಮೇ ಯೋತ್ಸ್ಯತೆ ವೃದ್ಧ ಸಹ ಪುತ್ರೈಹಿ ಅಂತಾಳೆ. ನನ್ನ ಮುದುಕ ಅಪ್ಪ ಇದ್ದಾನೆ, ನನಗಾದ ಸಭೆಯ ಮಧ್ಯೆಯಲ್ಲಿ ಆದ ಅವಮಾನಕ್ಕೆ ಇದು ಮಾಡಲಿಕ್ಕೆ, ಉಪದ್ರ ಮಾಡಿದ್ದಕ್ಕೆ, ವಿರೋಧಕ್ಕೆ ನ್ಯಾಯ ತೆಗೆಸಿಕೊಡ್ಲಿಕ್ಕೆ ಅವನವನ ತನ್ನ ಮಕ್ಕಳ ಜೊತೆಯಲ್ಲಿ ಹೋರಾಡ್ಲಿಕ್ಕೆ ಬರ್ತಾನೆ ಅಂತ ಹೇಳಿಬಿಟ್ಟು, ದ್ರೌಪದಿಯಾದ ಅವಮಾನಕ್ಕೆ ದೃಪದನ ಸೈನ್ಯ ಇದೆ ಅಂತ ದ್ರೌಪದಿ ಅಭಿಮಾನ ಪಟ್ಟು ಹೇಳಿದ್ದಾಳೆ. ಅದಕ್ಕೆ ಅಣ್ಣ ದೃಷ್ಟದ್ಯುಮ್ನ ಕಟಿಬದ್ಧನಾಗಿ ನೆಲೆ ನಿಂತು ಸೇನಾಪತಿಯಾಗಿ 18 ದಿನದ ಹೋರಾಟವನ್ನು ದಿಟ್ಟತನದಲ್ಲಿ ಕೊಟ್ಟು, ನಡುವೆ ದೃಪದ ಸತ್ತಾತ ದ್ರೋಣನಿಂದ ನೋಡಿ. ಆದರೂ ದೃಷ್ಟದ್ಯುಮ್ನ ಕೊನೆಗೆ ಅವನನ್ನು ಶಿಬಿರದಲ್ಲಿ ಚಚ್ಚಿಕೊಂಡದ್ದಲ್ಲ, ಅನ್ಯಾಯವಾಗಿ ಅಲ್ಲ. ಅದರಿಂದ ದ್ರೌಪದಿಯ ಅಣ್ಣನಾಗಿ ನೆಲೆಗೊಂಡು ದ್ರೌಪದಿಗಾದ ಅವಮಾನಕ್ಕೆ ಪಾಂಡವರ ಪಕ್ಷದಲ್ಲಿ ಕೂತು, ನಿಜವಾಗಿ ನಮಗೇನಾಗುತ್ತೆ ಅಂದ್ರೆ, ಈ ಲೋಕದಲ್ಲಿ ಈ ಸೇಡುಗಳು ನಡೆಯುವ ಕಥೆಯೇ ಬೇರೆ. ಇದೇ ದ್ರೌಪದಿಯನ್ನು ಉಪೇಕ್ಷೆ ಮಾಡಿದ ಗಂಡಂದಿರು ಪಾಂಡವರು ಅಂತ ಹೇಳಿ ದ್ರುಪದನ ಸೈನ್ಯ ದೃಷ್ಟದ್ಯುಮ್ನ ಪೂರ್ವಕವಾಗಿ ದ್ರೌಪದಿಗೆ ಅನ್ಯಾಯ ಮಾಡಿ ಪಾಂಡವರು ಹೇಳಿ ಪಾಂಡವರ ಮೇಲೆ ಮುಗಿಬೀಳುವಂತೆ ಆಗಬೇಕಿತ್ತು, ಮಾಡಿಲ್ಲ. ಇದರಿಂದ ವಿವೇಕ ಇದೆ ಅವರಿಗೆ.
ದ್ರೌಪದಿಗೆ ಆದ ಅನ್ಯಾಯ ಯಾರಿಂದ? ದುರ್ಯೋಧನರಿಂದ. ಯಾಕಾಗಿ ಅನ್ನುವಾಗ ಪಾಂಡವರು ಸುಮ್ಮನೆ ಕೂತದ್ದಕ್ಕೆ ಅನ್ನುವುದಕ್ಕೆ ಹೇಳಿ ಹೋಗಿ ಪಾಂಡವರನ್ನೇ ವಿರೋಧಿಸಿದ್ರೆ ನಾಳೆ ದ್ರೌಪದಿಗೆ ಪಾಂಡವರಿಲ್ಲರಾಗ್ತಾರೆ, ಅವಳಿಗೆ ಗಂಡಂದಿರಿಲ್ಲ ಆಗ್ತದೆ. ಅದನ್ನು ಸ್ವಲ್ಪ ವಿವೇಚ ಯೋಚನೆ ಮಾಡಬೇಕು. ನಾನು ತಂಗಿಯನ್ನು ಸಮಾಧಾನಗೊಳಿಸಲು ಹೋಗಿ ಗಂಡನನ್ನೇ ದೂರ ಮಾಡಿದ್ನಲ್ಲ ಆಗ್ತದೆ. ಆದ್ರಿಂದ ಯಾರ ಪಕ್ಷದಲ್ಲಿ ನಿಂತು ಹೋರಾಡಬೇಕು? ದ್ರೌಪದಿಯ ಪಕ್ಷವನ್ನು ವಹಿಸಿಕೊಂಡೇ ಹೋರಾಡಬೇಕು. ವಿರೋಧ ನಮ್ದೆಲ್ಲ ಲೆಕ್ಕಾಚಾರ ಹೀಗೆ. ಗಂಡ ತೊಂದರೆ ಮಾಡಿದ ಅಂತ ಹೆಂಡತಿ ಊರ ತುಂಬ ಹೇಳಿಕೊಂಡು ಹೋಗಿ ಊರಿನವರೆಲ್ಲ ಮಾಡುವುದೇನು ಕೊನೆಗೆ ಹೇಳಿದೆ, ಹೆಂಡತಿಯನ್ನು ಹೊಂಡಕ್ಕೆ ಹಾಕ್ತಾರೆ, ಗಂಡನನ್ನು ಕಡ್ದು ಹಾಕ್ತಾರೆ. ಉಪಯೋಗ ಏನ್ ಬಂತೀಗ? ಏನಾಗಲಿಲ್ಲ. ಎಲ್ಲಿ ತಪ್ಪಿದೆ, ಯಾರ ತಪ್ಪಿದೆ ಯೋಚನೆ ಮಾಡಿಕೊಳ್ಳದ ತೀರ್ಪು ನಮ್ಮ ಸಮಾಜದ್ದು, ನಮ್ಮ ನ್ಯಾಯದ ಮಾರ್ಗದ್ದು. ಇಲ್ಲಿ ಬಿತ್ತೋದು ನೋಡಿ. ದುಷ್ಟದ್ಯುಮ್ನ, ದೃಪದ ಇವರೆಲ್ಲ ದ್ರೌಪದಿಯನ್ನು ಪಾಂಡವರು ಪಣಕ್ಕಿಟ್ಟದ್ದು ಅಂದ್ರೆ ಏನ್ ತಪ್ಪು ಅಂತ ಬಡಿಲಿಕ್ಕೆ ಹೋಗ್ಲಿಲ್ಲ, ಒಗ್ಗಟ್ಟನ್ನು ಹಾಳು ಮಾಡಲಿಲ್ಲ. ತಂಗಿಗೆ ಪ್ರಿಯವಾದದ್ದು ಗಂಡಂದಿರು ಉಳಿಸಿಕೊಳ್ಳಲೇಬೇಕು. ಗಂಡಂದಿರಿಂದಲೇ ತಪ್ಪಾಗಿದ್ರು ಗಂಡಂದಿರು ಬೇಕೇ ಬೇಕು ಹೇಳಿಕೊಂಡು ಅದಕ್ಕೆ ಆದ ಪರಿಸ್ಥಿತಿಯನ್ನು ಮಾಡಿಕೊಟ್ಟ ದುರ್ಯೋಧನಾದಿಗಳನ್ನು ಮುಗಿಸ್ಲಿಕ್ಕೆ ಕಟಿಬದ್ಧರ. ಇಲ್ಲಿ ಕರೆಯುವಾಗ ಯಾರೆಲ್ಲ ನೀವಂದಾಗ ಕರ್ಣೋಹಂ, ಭೀಮಸೇನೋಹಂ, ಅರ್ಜುನೋಹಂ ಇತಿ ಪ್ರಭೋ, ಮತ್ತೆ ನಕುಲ ಸಹದೇವೋಹಂ, ದೃಷ್ಟದ್ಯುಮ್ನೋಹಂ ಇತ್ಯುತ. ಆನಂತರ ದ್ರೌಪದಿ ಇನ್ನು ಕೇಳಿಸಿಕೊಂಡಾಗ ಅಂದ್ರೆ ಅವನ ತಲೆಯಲ್ಲಿ ಯಾರೆಲ್ಲ ಪ್ರಿಯೋರಾಟಿಕಲ್ ಇದ್ರಿಯೋ ಅವರೇ ಮೊದಲು ಕಂಡ್ರು. ಕಂಡದ್ದೆಲ್ಲ ಕೇಳಿತ್ತು, ಸ್ವರ ಕೇಳಿತು, ನಾನು ಕರ್ಣ. ಅಲ್ಲೇ ಫ್ಯಾಂಟ್ ಫಸ್ಟ್ ವರ್ಡ್ ಅಲ್ಲಿ ಹೋದ ಇವ, ನಾನು ಕರ್ಣ, ನಾನು ಭೀಮಸೇನ, ತುಂಬಾ ಇಷ್ಟದವ ಹೇಳಿದ. ಪ್ರಾಣೇಭ್ಯೋ ಪ್ರಿಯಮ್ಮ ಹೇಳಿಕೊಂಡಿದ್ದವ, ನನಗೆ ತುಂಬಾ ಇಷ್ಟ ಭೀಮಸೇನ ಅಂತ ಹೇಳಿ. ಅರ್ಜುನ ಅಂದ. ನಕುಲ ಸಹದೇವ ಇದೆಲ್ಲ ಕೇಳಿದ ತಕ್ಷಣ ಇತ್ತೇವಂತೆ ವಿಚುಕೃಷು ಗಟ್ಟಿ ಕೂಗ್ತಾ ಇದ್ದಾರೆ ಅವರು. ಇವು ಕೇಳಿದ ತಕ್ಷಣ ಕೇಳುವುದೇ ಕಾಯ್ತಿದ್ರೆ ಏನಪ್ಪ, ಇವು ಒಮ್ಮೆಲೆ ಯೋಚನೆ ಮಾಡಲಿಕ್ಕೆ ಶುರು ಮಾಡ್ತಾನೆ. ಕಿಂತಿದಂ ದೈವ ಕಾರ್ಯತಂ, ಎಂತ ಮಾಡಿದ್ದು ದೇವರು? ದೇವರಿನ ಪ್ರಶ್ನೆ ಮಾಡಿ. ದೇವರು ಅಂದ್ರೆ ದೇವರ ದೇವ, ಈಶ್ವರೋ ದೈವ ಮುದ್ದಿಷ್ಟಂ ಸರ್ವಸ್ಯಾಪಿ ಪ್ರಭುತ್ವದ ದೈವ. ಇದರ ಬೆನ್ನ ಹಿಂದೆ ಏನು ಕಾರ್ಬಾರು ನಡೆಸಿದೆ? ಎಲ್ಲಕ್ಕಿಂತ ಮಿಗಿಲಾದದ್ದು ದೈವ ಕೃತ. ಅಧಿಷ್ಠಾನಂ ತಥಾಕರ್ತ ಕರಣಂಚ ಪೃಥಗ್ವಿಧ ವಿವಿಧಾಶ್ಚ ಪೃಥಕ್ಚೇಷ್ಟ ದೈವಂಚ ಐವತ್ತರ ಪಂಚಮ ಅಂತ ಕೃಷ್ಣ ಹೇಳಿದ ಹಾಗೆ ಮುಖ್ಯಸ್ಥಾನ ಕೆಲಸಕ್ಕೆ ದೈವದ್ದೇ, ದೇವರದ್ದೇ. ಪ್ರಧಾನ ದೇವರನ್ನು ದೈವ ಅಂತ ಕರೆಯುವ ಕ್ರಮ. ಈಶ್ವರೋ ದೈವ ಮುದ್ದಿಷ್ಟಂ ಸರ್ವಸ್ಯಾಪಿ ಪ್ರಭುತ್ವದ, ಎಲ್ಲದರ ದೇವರನ್ನು ದೈವ ಅಂತ ಗುರುತು. ದೈವ, ಅದೃಷ್ಟ, ಲಕ್, ನಸೀಬು, ಇದು ಎಂಥದ್ದು ಮಾರಾಯರೆ? ಯೋಚನೆ ಮಾಡ್ತಾನೆ. ಇದು ದೈವದ ಆಟವ, ದೈವದ ಕಾಟವ? ಇದೇನು ಕತೆ? ಕಿಂತು ತತ್ ಕಲುಷಂ ಕರ್ಮ ಕೃತಂ ಏಬಿಹಿ ಮಹಾತ್ಮಭಿಹಿ. ಅಲ್ಲಿ ಅವನದ್ದು ಯೋಚನೆಯ ಪ್ರಶ್ನೆಗಳು. ಎಂತ ಮಾಡಿದ್ರಿ ಇವರು ಹಾಳು ಕೆಲಸ? ಪಾಪದ ಕೆಲಸವಿದೆ, ಏನ್ ನಡೆದಿದೆ? ಯಾರಿವರು ಮಹಾತ್ಮರು ಅಂತಾನೆ. ಮತ್ತೆ ಮತ್ತೆ ಮಾತಿನಲ್ಲಿ ಅವನು ದೇವರನ್ನು ತಂದಿರ್ತಾನೆ. ಇದು ಸ್ಪಷ್ಟ ನಮಗೆ ಅರ್ಥ ಆಗುವುದಿಲ್ಲ. ಇಲ್ಲೆಲ್ಲ ಇವರೆಲ್ಲ ಮಹಾತ್ಮರು ಅಂದ್ರೆ ಏನರ್ಥ? ವಾಸುದೇವ ಸರ್ವಮಿತಿ ಸಮಹಾತ್ಮ ಸುದುರ್ಲಭ ಅಂತ. ಎಲ್ಲವೂ ದೇವರಿಂದ ನಡೆಯುತ್ತೆ, ದೇವರಿಗಾಗಿಯೇ ಎಲ್ಲ ಸೇವೆ ಅಂತ ಯಾರು ಒಪ್ಪಿಕೊಂಡಿರ್ತಾನೆ ಅವನು ಮಹಾತ್ಮ. ಗೀತೆಯಲ್ಲಿ ಮಹಾತ್ಮ ಇದ್ದಾನೆ, ಒಬ್ಬ ಅಲ್ಲ, ಯಾರು ಆಗ್ಬೋದು, ಎಷ್ಟು ಜನರಾಗ್ಬೋದು ಗೀತೆಯಲ್ಲಿನ ಮಹಾತ್ಮ. ನಮ್ಮ ಭಾರತದಲ್ಲಿ, ಮಹಾಭಾರತದಲ್ಲಿ ಮಹಾತ್ಮ ಹೇಳ್ತಾನೆ ಕೃಷ್ಣ, ನನ್ನನ್ನೇ ಎಲ್ಲ ಅಂತ ಯಾರು ನಂಬಿರ್ತಾನೆ, ನನಗಾಗಿಯೇ ಎಲ್ಲವನ್ನು ಯಾರು ನಡೆಸಿಕೊಡ್ತಾನೆ, ಅವನು ಮಹಾತ್ಮ. ಕೃಷ್ಣ ಹೇಳೋದು, ಕೃಷ್ಣ ತಿಳಿಸಿದದನ್ನು. ವಾಸುದೇವ ಸರ್ವಮಿತಿ, ವಾಸುದೇವ ಅಂದ್ರೆ ವಸುದೇವನ ಮಗ ಕೃಷ್ಣ, ಕೃಷ್ಣನೇ ಎಲ್ಲ ಅಂತ ಅವನಿಗೆ ಪ್ರಿಯಾರಿಟಿ. ಹಾಗೆ ನಂಬಿದವ, ನಡೆಯುವವ, ಅವನು ಮಹಾತ್ಮ. ಹಾಗೆ ಇವನು ಹೇಳುತ್ತಾನೆ, ಹಿಂದೆ ಹೇಳಿದ್ದ ಮಾತಲ್ಲಿ ಬರುವಾಗ, ಈ ಮಹಾತ್ಮರು ದೇವರನ್ನೇ ನಂಬಿ ಬದುಕಿದವರು, ಎಲ್ಲ ಧರ್ಮಗಳನ್ನು ದೇವರಿಗೆ ಸಮರ್ಪಿಸಿದವರು, ಇವರದ್ದೇನು ತಪ್ಪಿದೆ ನೋಡಿ. ಅವನ ಪ್ರಶ್ನೆ ಧರ್ಮಗಳನ್ನು ದೇವರ ಪರವಾಗಿಟ್ಟಿದ್ದಾನೆ, ತೂಗಿದ್ದಾನೆ. ಕ್ಷತ್ರ ಧರ್ಮವು ದೇವರ ಪರವಾದಾಗ ಮಾತ್ರ. ಸ್ವಕರ್ಮಣ ತಮಭ್ಯರ್ಚ್ಯ ಸಿದ್ಧಿಮಿಂದತಿ ಮಾನವ ಅಂತ ಕೃಷ್ಣನಿಗೆ. ನಿನ್ ಕೆಲಸದಿಂದ ಆ ದೇವರನ್ನು ಮೆಚ್ಚಿಸು, ನಿನಗೆ ಪೆಲಸ್. ನಿನ್ನ ಕರ್ಮದಿಂದ ದೇವರನ್ನು ಮೆಚ್ಚಿಸದಿದ್ರೆ, ದೇವರಿಗೆ ಸಮರ್ಪಿಸಿದ್ರೆ, ನಿನ್ನ ಕರ್ಮದಿಂದ ನೀನೇ ಕೊಳ್ಳೆ ಹೊಡೆದೆ ತಿಂದು ಬಿಟ್ರೆ, ಸಮಾಜವನ್ನು ಬೆಳೆಸಲಿಕ್ಕೆ ಹೋದ್ರೆ ದೇವರು ಬೆಲೆ ಕೊಡುವುದಿಲ್ಲ.
ದೇವರ ಸೇವೆ ಅಂತ ನಿನ್ನ ಕೆಲಸ ಮಾಡು, ದೇವರು ಹೇಳುದಾಗಿ. ಕೇವಲ ವರ್ಕ್ ಈಸ್ ವರ್ಷಿಪ್ ಅಲ್ಲ ಅಲ್ಲಿ. ಆ ನೆಲೆಯಲ್ಲಿ ಹೇಳಿಕೊಂಡಾಗಿ ಹೇಳುತ್ತಾನೆ, ಇವರೆಲ್ಲ ಮಹಾತ್ಮರು, ಭಗವಂತನ ನಂಬಿ ಬಂದವರು, ಭಗವಂತನಿಗಾಗಿ ತಮ್ಮ ಸೇವೆ ನಡೆಸಿಕೊಟ್ಟವರು. ಎಂತ ತಪ್ಪು ಕಾಣ್ತಾ ಇಲ್ಲಲ್ಲ. ಕರ್ಣನದ್ದಾಗ್ಲಿ, ದ್ರೌಪದಿಯ ಮಕ್ಕಳದ್ದಾಗ್ಲಿ, ದ್ರೌಪದಿ ಎಂತ ಕಾಣುತ್ತಾ ಇಲ್ಲ. ನಾಂಜಾನಾಮಿ ಸರ್ವೇಶಾಂ ದುಷ್ಕೃತಂ ಪುಣ್ಯಕರ್ಮಣ. ನನಗೆ ಇವರು ಒಳ್ಳೇದು ಮಾಡಿದ್ದೆಲ್ಲ ಗೊತ್ತುಂಟು, ಎಲ್ಲ ಪುಣ್ಯಾತ್ಮರೇ. ನನಗೆ ನೆನಪು ಮಾಡಿಕೊಂಡ್ರು ಇವರು ಯಾರದ್ದು ಏನು ತಪ್ಪು ಕಾಣೋದಿಲ್ಲ ಅಂದವ. ಇದು ವಿಶ್ಲೇಷಣೆ ಧರ್ಮರಾಜನದ್ದು. ನಾಂಜಾನ ನನಗೆ ಗೊತ್ತಿಲ್ಲ. ಗೌರವ ಎಂತ ಮಾಡಿದ? ಒಳ್ಳೆದು. ಪಾಪಿ, ಎಲ್ಲ ಪಾಪಿಗಳ ಜೊತೆಯಲ್ಲಿ ಮರಿತಾ ಇದ್ದಾನಲ್ಲ. ಇದು ಹೇಗೆ ಸಾಧ್ಯ ಆಯಿತು? ಇವರು ಏನು ತಪ್ಪು ಮಾಡಿದವರು ಈಗಿರ್ಲಿಕ್ಕೆ ಏನು ಕಾರಣ ಆಯಿತು? ಸರ್ವೇ ಇವರೆಲ್ಲ ನೋಡ್ಲಿಕ್ಕೆ ಹೋದ್ರೆ ಧರ್ಮವಿದಃ ಶೂರಾಹ ಸರ್ವಾಗಮ ಪರಾಯಣ ಯಜ್ವಾನಃ ಭೂರಿ ದಕ್ಷಿಣ ಕ್ಷತ್ರಧರ್ಮರಥ ಸಂತ. ಇವರು ತಮ್ಮ ಧರ್ಮವನ್ನು ಎಂದೂ ಕಡೆಗಣಿಸಲಿಲ್ಲ. ಈಗ ಕೌರವರು ಪಾಪಿಗಳು ಮೇರಿತಾ ಇದ್ದಾರೆ, ಅವರು ಕ್ಷತ್ರಿಯರು ಕ್ಷತ್ರ ಧರ್ಮದಲ್ಲಿದ್ರೆ ಹೇಳಿದ್ರೆ ಇವರೆಲ್ಲ ಕ್ಷತ್ರ ಧರ್ಮದಲ್ಲಿ ಇರಲಿಲ್ಲವಾ? ಅವರು ಅಸಜ್ಜನರು, ಅನ್ಯಾಯ ಮಾಡಿದ್ದಾರೆ. ಇವರು ಸಜ್ಜನರು ಬೇರೆ. ಒಳ್ಳೆ ಒಳ್ಳೆ ಯಜ್ಞಯಾಗ ಮಾಡಿದ್ದಾರೆ, ಬೇಕಾದಷ್ಟು ದಾನ ದಕ್ಷಿಣೆ ಕೊಟ್ಟಿದ್ದಾರೆ. ಯಜ್ಞ ದಾನ ತಪಸ್ಸು ಯಾವುದು ಬಿಟ್ಟಿಲ್ಲ, ಕಮ್ಮಿ ಮಾಡಿಲ್ಲ. ಸರ್ವಾಗಮ ಪರಾಯಣ, ಎಲ್ಲಾ ಸಿದ್ಧಾಂತಗಳು ಗೊತ್ತವರಿಗೆ. ಶಾಸ್ತ್ರ ಪ್ರಕಾರ ನಡೆದವರು. ತತ್ಮ ಶಾಸ್ತ್ರಂ ಪ್ರಮಾಣಂತೆ ಎಂದು ಕೃಷ್ಣ ಹೇಳಿದ್ದುಂಟಲ್ಲ. ನಡೆಗೆ ನುಡಿಗೆ ಎಲ್ಲ ಶಾಸ್ತ್ರವೇ ಆಧಾರ ಅಂತ. ಹಾಗೇ ಬದುಕಿದವರಿವರು. ಎಲ್ಲಾ ಧರ್ಮಗಳನ್ನು ಎಲ್ಲರೂ ತಿಳಿದವರೇ ಇಲ್ಲಿರುವುದು, ಯಾರು ಕಮ್ಮಿ ಇಲ್ಲ ಇಲ್ಲಿ. ಹಾಗಿರುವಾಗ ಇವರಿಗೆ ಈ ಪರಿಸ್ಥಿತಿ, ಅವರಿಗೆ ಆ ಪರಿಸ್ಥಿತಿ ಅಂದರೆ ಅರ್ಥ ಆಗ್ತಾ ಇಲ್ಲ ನನಗೆ. ಅಲ್ಲ, ನನಗೆ ಅಂತ ಸರಿ ಇಲ್ವಾ? ನಿದ್ದೆ ಬರ್ತಾ ಉಂಟ ನಂದು? ನಾನು ನಿದ್ದೆಯಲ್ಲಿದ್ದೇನಾ? ಸ್ವಪ್ನ ಕಾಣ್ತಾ ಇದ್ದೇನಾ? ಸ್ಯಾದ್ವಾಮೆ ಚಿತ್ತವಿಭ್ರಮ, ನಂಗೆ ಮಂಡೆ ಹಾಳಾಗಿದ? ಅವು ಯೋಚನೆ ಮಾಡುದು. ತನ್ನನ್ನೇ ತಾನು ಪರೀಕ್ಷಿಸಿಕೊಳ್ಳುತ್ತಾ ಇದ್ದಾನೆ ಧರ್ಮರಾಜ. ಇಡೀ ಬದುಕಿನ 100 ವರ್ಷಗಳಲ್ಲಿ ಆಗಲಾರದ, ನೋಡಬಾರದ, ಇಲ್ಲ ಸಲ್ಲದ ಈ ಪರಿಸ್ಥಿತಿಯಲ್ಲಿ ನಂಗೆ ಕೆಟ್ಟಿದೆಯೇ ತಲೆ ಅಂತ ಕೇಳುತ್ತಾನವ. ಬೇದ ಮಂಡ ಸಮ ಇಲ್ಲ ನನಗಲ್ಲ, ಮತ್ತೆ ದೇವತೆಗಳಿಗೆ ಅಂದ. ದೇವಾಂಶ ಗರ್ಭಯ ಮಾಸ, ದೇವತೆಗಳಿಗೆ ತಲೆ ಸರಿ ಇಲ್ಲ ರೀ. ಯಾರನ್ನು ಎಲ್ಲಿ ಕೂತ್ಕೊಳಿಸಬೇಕು ಗೊತ್ತಿಲ್ಲ, ಯಾರು ಹೇಗೆ ಅಂತ ತೂಕಿಸುವ ಕತೆ ಗೊತ್ತಿಲ್ಲ ಅವರಿಗೆ. ಇದೆಲ್ಲ ಅವರದ್ದೇ ಹುಚ್ಚಾಟ. ಧರ್ಮಂಚೈವ ಯುಧಿಷ್ಠಿರ ಗರ್ಹಯ ಮಾಸ, ಧರ್ಮಕ್ಕೆ ಧಿಕ್ಕಾರ ಅಂತ ಹೇಳಿದ. ನೋಡಿ, ನರಕದ ಬಾಗಿಲಲ್ಲಿ ಕೂತು ಧರ್ಮರಾಜ ನರಕ ನೋಡಿ ಹೇಳಿದ್ದೇನು ಕತೆಗೆ ಹೇಳಿದ್ರೆ ಧರ್ಮಕ್ಕೆ ಧಿಕ್ಕಾರ ಅಂದ. ಇದು ಅವನ ನಿಜವಾದಂತಹ ಕಾನ್ಫಿಡೆನ್ಸ್. ಯಾವ ಧರ್ಮ ದೇವರಿಗೋಸ್ಕರ ಮೀಸಲಿಟ್ಟು ನಡೆಸಿಕೊಂಡು ಬಂದಿದ್ನೋ ಅದಕ್ಕೆ ದೇವರಲ್ಲಿ ಬೆಲೆ ಇಲ್ಲದಂತೆ ಕಂಡ್ರೆ ಎಷ್ಟು ಜೋರಾಗಿ ಹೇಳ್ತಾನೆ, ಈ ಧರ್ಮ ಧರ್ಮವೇ ಅಲ್ಲ ಅಂದ್ಬಿಟ್ಟ. ಹೇಗೆ ಆಗ ತನ್ನ ತಮ್ಮಂದಿರಿಲ್ಲದ ಸ್ವರ್ಗ ಅದು ಸ್ವರ್ಗ ಅಲ್ಲ, ಅವರು ಇರುವುದೇ ಸ್ವರ್ಗ ಅಂತ ಹೇಳಿ ಹೇಳಿಕೊಂಡಿದ್ನೋ, ಇದು ಡೆಫಿನಿಷನ್. ಇದು ಡೆಫಿನಿಷನ್. ಸತ್ಯ ಅಂತೇನು ಕೇಳಿದ್ರೆ ಹೇಳುವುದು ಇದ್ದಾಗಿದ್ದದ್ದನ್ನು ಸತ್ಯ ಅಲ್ಲಪ್ಪ, ಮತ್ತೆ ಯಾರಿಗೆ ಯಾವುದರಿಂದ ಒಳ್ಳೇದಾಗುತ್ತೋ ಸಜ್ಜನರಿಗೆ ಆಗಿ ಹೇಳುವಂಥದ್ದು ಸತ್ಯ ಹೇಳಿದಾಗೆ. ಇದು ಕೃಷ್ಣನ ಡೆಫಿನಿಷನ್ ಕ್ರಮ. ಯತ್ ಸತಾಮಿತ ಮತ್ಯತ್ತಂ ತತ್ ಸತ್ಯಮಿತಿ ಕತ್ಯತೆ ಅಂತ. ಹಾಗೆ ಮಾಡಿಸಿ ಧರ್ಮರಾಜನ ಉದ್ಧಾರ ಮಾಡಿ ಬಂದವ. ಇಲ್ಲಾದ್ರೆ ಗಾಂಡೀವ ಕೊಟ್ಟಾಗ, ಕತ್ತಿ ಪಡೆದಾಗ ಯಾವತ್ತು ಏನೋ ಆಗ್ತಿತ್ತು. ಹೀಗೆ ಬಹಳ ಚಂದಾಗಿ ಚಿಂತನೆ ಮಾಡಿದವ. ಇದು ಧರ್ಮ, ಈ ಧರ್ಮ ಆದ್ರೆ ಇದಕ್ಕೆ ಧಿಕ್ಕಾರಕ್ಕೆ ಹೋಗ್ಬೇಕು. ಇದು ದೇವತೆಗಳಾದ್ರೆ ಈ ದೇವತೆಗಳನ್ನ ಬೈಬೇಕು ಅಂತ. ನೋಡಿ, ದೇವತೆಗಳನ್ನು ಬೈಯುವ ಮಟ್ಟಿಗೆ, ಧರ್ಮಕ್ಕೆ ಧಿಕ್ಕಾರಕ್ಕೆ ಹೋಗುವ ಮಟ್ಟಿಗೆ ನೆರೆ ನಿಂತ ಧರ್ಮರಾಜ ಹೇಳುತ್ತಾನೆ ದೇವದೂತನ ಹತ್ರ, ಹೋಗ್ಬೋದು. ಅದು ಹೋಗುವಂತ ಹೇಳುದಿಲ್ಲ. ಅವನ್ ದಾಟಿ ವರಸೆ ಬಾರಿ ಜನ ಗಮ್ಯತಾಂ ತತ್ರ ಯಶಾಂತಂ ದೂತಃ ತೇಷಾಂ ಉಪಾಂತಿಕಂ. ನೀನ್ ಯಾರ ದೂತ, ಅವರ ಹತ್ತಿರ ಹೋಗ್ಬೋದಾಯ್ತಾ? ಹೀಗೆ ಹೇಳುವಲ್ಲಿ ಒಂದು ರೀತಿಯ ನಂಜು. ಗಮ್ಯತಾಂ ತತ್ರ, ಹೋಗ್ಬೋದಪ್ಪ ಅಲ್ಲಿ. ಯಶಾಂತಂ ದ್ಯೂತಃ ತೇಷಾಂ ಉಪಾಂತಿಕಂ. ನೀನ್ ಯಾರ ದೂತನೋ ಅವರ ಹತ್ತಿರ ಹೋಗಯ್ಯ, ಹೋಗ್ಬೋದು. ಮತ್ತೆ ನೀನು ಸ್ಥಿತೋಸ್ಮಿ ಇತಿ ನಿವೇದ್ಯತ, ಅಲ್ಲಿ ನಾನು ಇಲ್ಲೇ ನಿಂತಿದ್ದೇನೆ ಅಂತ ಹೇಳ್ಬೇಡ ಆಯ್ತಾ?
ಗರ್ವ, ಸಿಟ್ಟು, ಒಂಥರ ಜುಗುಪ್ಸೆ, ಇಂತಹ ವಿಷಮ ಪರಿಸ್ಥಿತಿಯಲ್ಲಿ ಹೋಗ್ತೇನೆ ಅಂತ ಹಿಂದೆ ಹೆಜ್ಜೆ ಇಟ್ಟವನಿಗೆ ತನ್ನವರು ಎಲ್ಲ ಇಲ್ಲಿ ಕೂತಿದ್ದಾರೆ, ಕೂಗಿದ್ದಾರೆ, ಕರೀತಾರೆ, ಇದ್ರೆ ನೀನು ಚಂದ, ನಮಗೆ ನೋವು ಕಮ್ಮಿ ಆಗತ್ತೆ, ಪುಣ್ಯಾತ್ಮ ಹೇಳಿದ್ದಕ್ಕೆ ಇಲ್ಲೇ ಇರ್ತೇನೆ ಹೇಳಿದ. ಸ್ಥಿತೋಸ್ಮೀತಿ ನಿವೇದ್ಯತಾಮ, ಆಯ್ತಾ, ನಾನು ಇಲ್ಲೇ ಇದ್ದೇನೆ ಅಂತ ಹೇಳಯ್ಯ. ನಿನ್ ದೂತ ಅಲ್ಲ, ಯಾರದ್ದು, ಹೋಗು. ಹೇಳುವ ರೀತಿ ನೋಡಿ, ನಿಂದು ಹೋಗ್ಲಿ ಅವನು ಹೇಳೋ ಭಾಷೆ, ನಿಂದು ಹೋಗ್ಲಿ ಮಾರೆ, ಎಲ್ಲಿಂದ ಒಂದು ಅಲ್ಲಿಗೆ, ಆಯ್ತಾ, ನಾನು ಇಲ್ಲೇ ಇದ್ದೇನೆ ಅಂತ ಹೇಳಿಬಿಡ ಅವರಿಗೆ ಅಂತ ಹೇಳಿಬಿಟ್ಟ. ಸರಿ, ಹೋರಾಟ. ಅವ ಹೇಳ್ತಾನೆ, ಧರ್ಮರಾಜ ಹೇಳ್ತಾನೆ, ನಾನು ಇಲ್ಲಿ ಇರುವುದು ಯಾಕೆ ಅಂದ್ರೆ ಮತ್ ಸಂಶ್ರಯಾದಿಮೇ ದೂನಾಹ ಸುಖಿನಃ ಭ್ರಾತರೋ ಹಿಮೆ. ನಾನಿಲ್ಲಿ ನಿಂತರೆ ನನ್ನ ತಮ್ಮಂದಿರಿಗೆ ಸುಖ ಆಗತ್ತೆ, ಅನುಕೂಲ ಆಗತ್ತೆ. ದುಃಖದಲ್ಲಿ ಕೂತವರಿಗೆ ನನ್ನ ಸಂಪರ್ಕದಿಂದ ಅವರಿಗೆ ಅನುಕೂಲ ಆಗುವುದಾದ್ರೆ ನಾನೇ ಯಾಕೆ, ಅದೇ ನನ್ನ ಶ್ರೇಯಸ್ ಮಾರ್ಗ, ನನ್ನಿಂದ ಒಳ್ಳೇದಾಗುವುದಾದ್ರೆ ಅಂತ ಹೇಳಿ ನಾನು ಇಲ್ಲಿದ್ದೇನೆ ಹೇಳಿಬಿಡು ಅಂತ ದೂತ ಹೋಗಿಬಿಟ್ಟ ಸೀದಾ. ಇವನ್ ನಿಂತನೆ ಇಲ್ಲಿ. ದೂತ ಹೋದವ ಇಂದ್ರನ ಹತ್ರ ಹೇಳಿದ, ಅದು ಅಸಾಮಿ ನಿಂತಿತು ಅಂತ ಅಲ್ಲಿ, ಇಲ್ಲಿ ಬರ್ಲಿಕ್ಕೆ ಕೇಳಲಿಲ್ಲ. ಅಷ್ಟು ವೈದ್ಯ ಎಲ್ಲಿ ದೂರ ಕೇಳಿತು. ಕೊನೆಗೆ ಶಬ್ದ ಕೇಳಿ ಹಾಗೀಗೆ ಎಂದು ಅವನು ಹೇಳಬೇಕಾದ್ದನ್ನು ಅವನ ಭಾಷೆಯಲ್ಲಿ ಹೇಳಿದ. ಹೌದಾ, ಬಂದ್ರಲ್ಲ ಅವರೆಲ್ಲ ಇಲ್ಲಿಗೆ. ಇವ ಬರುವುದಿಲ್ಲ ಗೊತ್ತಾದ ನಂತರ ಯಥಾ ಪ್ರಕಾರ ಸ್ವಲ್ಪ ಹೊತ್ತಾಗಿದೆ ಅವು ಹೋಗಿ ಅಲ್ಲಿ ಹೇಳಿಕ್ಕೆ. ಎಲ್ಲ ಗಮ್ಮತ್ತಿರುತ್ತೆ, ನಾಟಕೀಯವೇ, ಒಂದು ಪರದೆ ತೆಗೆಯುವಷ್ಟು ಗೌಜಿ ಎಲ್ಲ ಬಂದು. ತೇಷು ಭಾಸುರ ದೇಹೇಶು ಪುಣ್ಯಾಭಿಜನ ಕರ್ಮಸು, ಎಲ್ಲ ಬ್ರೈಟ್ ಎಲ್ಲ ಭಯಂಕರ ಬೆಳಕಿನವರೆಲ್ಲ, ತೇಜಸ್ ಶರೀರದವರೆಲ್ಲ. ದೇವತೆಗಳು ಶರೀರ ಹೇಗೆ ಉಂಟು ಕೇಳಿದ್ರೆ ತೇಜೋಮಯ, ಬೆಳಕಿನ ಮುದ್ದೆ. ಹಾಗಾಗಿ ನಮಗೆ ಕಾಣುವುದಿಲ್ಲ ದೇವತೆಗಳೆಲ್ಲ, ನಮ್ಮ ಕಣ್ಣಿಗೆ ಕಾಣದಂತಹ ಒಂದು ಪವರ್ ಅವರದ್ದು. ಈ ಜಲೀಯ ಪ್ರಾಣಿಗಳನ್ನು ನಾವು ಕಂಡಾಗೆ ನಮ್ದೆಲ್ಲ ಮಣ್ಣಿನ ವಿಕಾರ ಹೆಚ್ಚು. ನೀರು ಉಂಟು, ಇಲ್ಲ ಅಲ್ಲ, ಬೆಂಕಿ ಬಹಳ ಕಮ್ಮಿ. ಅವರದ್ದಾಗಲ್ಲ, ಮಣ್ಣು ನೀರೆಲ್ಲ ಕಮ್ಮಿ, ಬೆಳಕೆ ಜಾಸ್ತಿ. ಹಾಗಾಗಿ ಅವರೆಲ್ಲ ಬಂದೇ ಬಿಟ್ರು. ಸಮಾಗತೇಶು ದೇವೇಶ್, ಬೆಳ್ಳಂಬೆಳಕಿನ ಎಲ್ಲ ತೇಜಪುಂಜದವರು, ದೇವತೆಗಳ ರಾಶಿ. ಎಲ್ಲರೂ ವಸುಗಳು, ರುದ್ರರು, ಆದಿತ್ಯರು, ಸಿದ್ಧರು, ಸಾಧ್ಯರು, ವಿಶ್ವ ದೇವತೆಗಳು, ಅಶ್ವಿನಿಗಳು, ನಿಮಗೆ ಯಾರೆಲ್ಲ ಪರಿಚಯ ಉಂಟವರೆಲ್ಲ ಬಂದಿದ್ದಾರೆ. ಮುದ್ದೆ ಮುದ್ದೆ, ಗಡನ ರಾಶಿ ರಾಶಿ, ಗುಂಪು ಗುಂಪು ಎಲ್ಲ ಬಂದಿದ್ದಾರೆ. ಯಾಕೆ ಇದು ನಿಂತೆ ಬಿಟ್ಟಿದೆ ಎಲ್ಲ ಬರುವ ಅಂತೇಳಿ ಬಂದದ್ದೇ ಬಂದದ್ದು. ಬೆಳಕೇ ಬೆಳಕು. ಏನಾಯ್ತು? ನೀವು ಕತೆ ಕೇಳ್ತಾ ಇದ್ದೀರಲ್ಲ, ಮೊದಲು ಏನಿತ್ತು ಒಂದು ಗೋರಂತಮಃ ಅಂತೆಲ್ಲ ಹೇಳಿದ್ರಲ್ಲ, ಭಯಂಕರ ಕತ್ತಲಿತ್ತು ಆ ಜಾಗ. ಇವರು ಬೆಳಕಿನ ದೊಂದಿಗಳೇ ಬಂದಾಗ ರಾಶಿಗಳೇ ಒಂದೊಂದು ಸೂರ್ಯರಿಗಿಂತ ಮಿಗಿಲಾದವರೆಲ್ಲ ಬರ್ಲಿಕ್ಕೆ ಹೋಗಿ ವೇಗಮತ್ತಮಃ ನೃಪ ವೈಷಮ್ಯನ ಹೇಳ್ತಾರೆ, ಅಲ್ಲಿ ಕತ್ತಲೇ ಇಲ್ಲ ಮಾರಾಯ ಅಂತ. ಮತ್ತೆ ಹೌದಾ, ಕತ್ತಲಿಲ್ಲ ಆದ್ರೆ ಕತ್ತಲಿನಲ್ಲಿ ಕಾಣುತ್ತಾ ಇದ್ದದ್ದು ಈಗ ಏನಿಲ್ಲ, ಕಾಣೋದೇ ಇಲ್ಲ. ಕೆಲವು ಕತ್ತಲಲ್ಲಿ ಕಾಣ್ತದೆ, ಕೆಲವು ಬೆಳಕಿನಲ್ಲಿ ಕಾಣ್ತದೆ. ಇದು ವಿಷಯ, ಜನರಿಗೆ ಅದು ಅರ್ಥ ಆಗುವುದಿಲ್ಲ. ಬೆಳಕಿನಲ್ಲಿ ಕಾಣುವುದು ನಮಗೆ ಗೊತ್ತುಂಟು ಹಗಲು ಹೇಗೆ ಅಂತ. ನಮಗೆ ಹಗಲಾಗದೆ ಏನು ಕಾಣುವುದಿಲ್ಲ. ಹಗಲಾದ ತಕ್ಷಣ ಇದ್ದದ್ದು ತನ್ನನ್ನು ತಾನು ತೋರಿಸಿಬಿಡ್ತದೆ. ಬೆಳಕು ಬಂದದ್ರಿಂದ ಅದು ಬಂದದ್ದಲ್ಲ, ಅಲ್ಲೇ ಇತ್ತು. ಬೆಳಕಿನಿಂದಾಗಿ ನಮಗೆ ಕಂಡಿತ್ತು. ಆದ್ರೆ ನಾವು ರಾತ್ರಿಯಲ್ಲಿ ಆಚೀಚೆ ಓಡಾಡುವುದಿಲ್ಲ. ಯಾಕೆಂದ್ರೆ ಕತ್ತಲಲ್ಲಿ ನಮಗೆ ಎಂತ ಕಾಣುವುದಿಲ್ಲ. ಆದ್ರಿಂದ ಎಲ್ಲಿ ಆದ್ರೂ ಕಾಲಡಿಯಲ್ಲಿ ಹೆಗ್ಗಣವೋ ಅಥವಾ ಹಾವು ಅದು ಇನ್ನಿತರ ಪ್ರಾಣಿಗಳು ಇದ್ದು ಬಿಟ್ರೆ ಅಂತ ನಮಗೆ ಹೆದರಿಕೆ. ಅದೇ ಬೆಳಕಿನಾಗ ಯಾಕೆ ಹೋಗ್ತೇವೆ ಅಂದ್ರೆ ಆಗ ಕಾಣುತ್ತದೆ, ಬೆಳಕುಂಟು, ಅದು ಇದ್ರೆ ಅದರ ಮೇಲೆ ಬೀಳ್ತದೆ ಬೆಳಕು, ಹಾವಿನ ಮೇಲೆ ನಮ್ಗೆ ಗೊತ್ತಾಗುತ್ತೆ ಅದು ಯಾವುದು ಅಂತ ಏನು ಅಂತ. ಹೀಗೆ ಕೆಲವು ಬೆಳಕಿನಲ್ಲಿಯೂ ಕಾಣುದಿಲ್ಲ. ಕಂಡಾಪಟ್ಟೆ ನೋಡಿ, ದೊಡ್ಡ ದೊಡ್ಡ ದೀಪ, 10-12 ದೀಪ ಬೆಳಗಿಸಿಕೊಂಡು ದೊಡ್ಡ ದೊಡ್ಡ ವಾಹನಗಳು ನಮ್ಮ ಎದುರು ಬಂದ ರಸ್ತೆಯಲ್ಲಿ ನಮಗೆ ಎಂತ ಕಾಣ್ತದೆ? ಎಂತ ಕಾಣುದಿಲ್ಲ. ಕತ್ತಲೆಯಲ್ಲಿ ಕಾಣೋದಿಲ್ಲ ಕೆಲವೊಮ್ಮೆ. ಆಗ ದೀಪ ನಂದಿಸ್ಬೇಕು, ಆಗ ಕಾಣ್ತದೆ. ನೋಡಿ, ಕತ್ತಲಲ್ಲಿ ದೀಪ ಹೋದ್ರೆ ದಾರಿ ಯಾವುದು, ಜನ ಯಾವುದು ಅಂತ ಗುರುತಿಸ್ಲಿಕ್ಕೆ ಬರ್ತದೆ. ಕೆಲವೊಮ್ಮೆ ಕತ್ತಲಲ್ಲಿ ಕಾಣಬೇಕಾದ್ರೂ ದೀಪ ಆರಿಸಬೇಕು, ಕತ್ತಲೆ ಚಂದ. ಕೆಲವೊಮ್ಮೆ ಬೆಳಕಿನಲ್ಲಿ ಬಿದ್ದವನಿಗೆ ಕತ್ತಲಾಗಬೇಕು, ಕತ್ತಲಲ್ಲಿ ಬಿದ್ದವನಿಗೆ ಬೆಳಕಾಗಬೇಕು. ಇಷ್ಟು ವ್ಯತ್ಯಾಸ. ಕಾಡಿನಲ್ಲಿ ಪಾಂಡವರು ರಾತ್ರಿ ಹೊತ್ತು ಹೋಗುವಾಗ ಹೇಗೆ ಅಂತ ಕೇಳಿದ್ರೆ ವಿದುರ ಹೇಳ್ತಾನೆ, ನಕ್ಷತ್ರ ವಿಂದತೆ ಮಾರ್ಗಂ. ಅವ ಹೇಳ್ತಾನೆ, ನಕ್ಷತ್ರಗಳು ದಾರಿ ಹೇಳ್ತವೆ ನಿಮಗೆ, ಆಯ್ತು ಹೋಗಿಬಿಡಿ. ಗಮ್ಮತ್ತು. ಎಲ್ಲಿ ನಕ್ಷತ್ರ, ಎಲ್ಲಿ ದಾರಿ ಆಗ್ತದೆ. ಅದು ದಿಕ್ಕು ತೋರಿಸ್ತದೆ, ದಾರಿಯು ತೋರಿಸ್ತದೆ. ಎಲ್ಲಿ ಯಾವ ನಕ್ಷತ್ರ ಎನ್ನುವುದು ಗೊತ್ತಿದ್ರೆ ಅದು ಆರೋ ಮಾರ್ಕ್ ನಕ್ಷತ್ರ ಮೇಲೆ ಉಂಟು. ಒಂದು ಮುಗಿಲಲ್ಲಿ ನೋಡಿದ್ರೆ ಉತ್ತರಕ್ಕೆ ಒಂದು ಆರೋ ಮಾರ್ಕ್ ಏನಂತ ಕಾಣ್ತದೆ. ಅದು ಆರೋ ಮಾರ್ಕ್ ಫುಲ್ ಇಲ್ಲ, ಒಂದು ಗೆರೆ ಒಂದು ಅಡ್ಡಗೆರೆ, ಅರ್ಧ ಆರೋ ಮಾರ್ಕ್, ಅರ್ಧ ಬಾಣ ಗುರುತು ಮುಗಿಲಲ್ಲಿ ಕಂಡ್ರೆ ಅದು ಉತ್ತರ ಅಂತ ಅರ್ಥ. ಅದರ ತುದಿ ಹೋಗಿ ಉತ್ತರ ಒಂದು ಗೊತ್ತಾದ್ರೆ ಮತ್ತೆ ಎಲ್ಲ ದಿಕ್ಕು ಗೊತ್ತಾಗ್ತದೆ. ಉತ್ತರಕ್ಕೆ 3 ಹಾಕಿ ಕೂತ್ರೆ ಬಲಬದಿಯಲ್ಲಿ ಪೂರ್ವ, ಎಡಬದಿಯಲ್ಲಿ ಪಶ್ಚಿಮ, ಬೆನ್ನ ಬದಿಯಲ್ಲಿ ದಕ್ಷಿಣ ಅಂತ ಅರ್ಥ ಆಗುತ್ತೆ. ಮುಗಿಯಿತು. ಹಸ್ತಿನಪುರದಿಂದ ನೀವು ಎಲ್ಲಿ ಬಂದ್ರಿ ಗುರುತಿಸಿಕೊಳ್ಳಿ.
ಹಸ್ತಿನಪುರ ಎಲ್ಲಿದೆ ನಿಮ್ಗೆ ಗೊತ್ತಾಯ್ತು. ನೀವು ಅಲ್ಲಿಂದ ಉತ್ತರ ಯಾರೋ ಮಾರ್ಗ ನೋಡಿದ್ರೆ ಅದು ಹಿಮಾಲಯಕ್ಕೆ ಹೋಗುತ್ತೆ. ಮತ್ತೆ ಪಶ್ಚಿಮದಲ್ಲಿ ಸಮುದ್ರ ಕಾಣುತ್ತದೆ, ಪೂರ್ವದಲ್ಲಿ ಸಮುದ್ರ ಕಾಣುತ್ತೆ, ದಕ್ಷಿಣಕ್ಕೆ ಹೇಳಿದ್ರೆ ಸೀದಾ ಬರ್ತದೆ ದಂಡಕಾರಣ್ಯ, ಹೋಗ್ಲಿಕ್ಕೆ ಬರುತ್ತೆ. ಹೀಗೆ ಬಹಳ ಚಂದವಾಗಿ ಹೇಳಿದ್ದ. ಹಾಗೆ ಇಲ್ಲಿ ಕತ್ತಲೆಲ್ಲ ಹೋಯಿತು ಮತ್ತೇನಾಯಿತು ನೋಡ್ತಾರೆ. ನಾದೃಶ್ಯಂತಜ ದಾಸ್ತತ್ರ ಯಾತನಾಹ. ಎಂಥದಿಲ್ಲ ಪಾಪಕರ್ಮಿಣ, ಪಾಪ ಮಾಡಿದವರದ್ದು ಆ ನರಕಗಳು ಒಂದು ಇಲ್ಲ ಅಲ್ಲಿ, ಎಂಥದ್ದು ಕಾಣುವುದಿಲ್ಲ. ನರಕಗಳು ಕಾಣುವುದಿಲ್ಲ, ಪಾಪಿಗಳು ಕಾಣುವುದಿಲ್ಲ, ಏನು ಕಾಣುತ್ತಾ ಇಲ್ಲ, ಎಲ್ಲ ನೋಡ್ತಾ ಇದ್ದಾನೆ, ಏನಿಲ್ಲ. ಇಂದ್ರ ಹೇಳುತ್ತಾನೆ, ನಚ ಮನ್ಯು ತ್ವಯಾ ಕಾರ್ಯ. ಇನ್ನು ತುಟಿ ಕಚ್ಚಿಕೊಂಡು ನಿಂತಿದ್ದಾನೆ ಧರ್ಮರಾಜ. ನೀನು ಸಿಟ್ಟು ಮಾಡಬೇಡ, ನಾನು ಹೇಳುವುದು ಕೇಳು, ಸ್ವಲ್ಪ ಸಿಟ್ಟು ಮಾಡಬೇಡ ಅಂತ ಮೊದಲು ಹೇಳ್ತಾನೆ. ಒಂದನೇ ಗೆರೆ ಮೊದಲನೇ ಗೆರೆ ಸಿಟ್ಟು ಮಾಡಬೇಡ ಹೇಳಿ, ಮೊದಲ ಗೆರೆ ಏನು ಕೇಳಿದ್ರೆ ಭ್ರಾತೃಣಾಂ ಸೂರದಾಂಚೈವ ಗತಿಹಿ ನಿತ್ಯ ಸುಪೂಜಿತ ಅಂತಾನೆ. ತಮ್ಮಂದಿರು ಗೌಜಲ್ಲಿದ್ದಾರೆ ಮಾರಾಯ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಸಮಾಧಾನ ಆಯ್ತು. ಮೇಲೆ ಕೂಲ್ ಡೌನ್. ನಿನ್ನ ತಮ್ಮಂದಿರಿಗೆಲ್ಲ ಅತ್ಯುತ್ತಮವಾದ ದಿವ್ಯವಾದ ಗತಿ ಇದೆ, ಎಲ್ಲರೂ ಪೂಜಿಸುವ ಗೌರವಿಸುವ ಅತ್ಯಂತ ಎತ್ತರದ ಗತಿ ನಿನ್ನ ತಮ್ಮಂದಿರಿಗೆ ಆಗಿದೆ. ನೀನು ಸಮಾಧಾನ ಪಟ್ಟುಕೋ. ಎಲ್ಲ ಆಗಿನ ದೇವತೆಗಳು ಬಂದ ತಕ್ಷಣ ಶುಭ್ರವಾದ ವಾತಾವರಣ, ಚಂದವಾದ ಪರಿಮಳ, ಯೋಗ್ಯವಾದ ಸ್ಪರ್ಶ, ಎಲ್ಲವೂ ತಿಳಿಯಾಗಿದೆ. ಎಲ್ಲ ಇಂದ್ರಿಯಗಳಿಗೂ ಸುಖ ಆಗಿಬಿಟ್ಟಿದೆ, ಎಲ್ಲ ಬದಲಾಗಿದೆ. ನೋಡಿ, ಒಬ್ಬ ಪುಣ್ಯಾತ್ಮನ, ಒಬ್ಬ ಭಗವಂತನ ಚಿಂತಕನ ಹತ್ತಿರವೇ ಎಷ್ಟು ವೈಬ್ರೇಷನ್ಸ್ಗಳು ಚೇಂಜ್ ಆಗ್ತವೆ ಎಂದು ತೋರಿಸ್ತಾರೆ. ಆದ್ರಿಂದಲೇ ದನದ ಹತ್ತಿರ ಹೋದರೆ ಭಾರಿ ಒಳ್ಳೇದಾಗತ್ತೆ ಹೇಳೋದವರು. ವಿದೇಶಗಳಲ್ಲಿ ದನದ ಹತ್ತಿರ ಹೋಗ್ಲಿಕ್ಕೆ ದುಡ್ಡು ಶುರು ಮಾಡಿದ್ದಾರೆ ಈಗ, ಅದು ಡೂಪ್ಲಿಕೇಟ್ ದನದ ಹತ್ತಿರ ಹೋಗ್ಲಿಕ್ಕೆ. ನಮ್ಮ ದೇಶದ ಶುದ್ಧ ದನದ ಹತ್ತಿರ ಹೋದ್ರೆ ಎಷ್ಟೆಲ್ಲ ಅದ್ಭುತವಾದಂತಹ ಲಾಭ ಆಗತ್ತೆ, ಮನುಷ್ಯನಿಗೆ ಗೊತ್ತೇ ಇಲ್ಲ. ಗವಾಂ ದೃಷ್ಟ ನಮಸ್ಕೃತ್ಯ ಕೃತ್ವಾ ಚೈವ ಪ್ರದರ್ಶಿನಂ, ಏನೆಲ್ಲ ಹೇಳಿದ್ದಾರೆ. ದನವನ್ನು ನೋಡಿ, ಮಾತಾಡಿಸಿ, ಮುಟ್ಟಿ, ಪ್ರದಕ್ಷಿಣೆ ಬನ್ನಿ, ಹುಲ್ಲು ತಿನ್ನಿಸಿ ಎಲ್ಲ ಹೇಳುತ್ತಾರೆ. ಈಗ ಅದನ್ನು ಕಡಿದು ತಿಂದು ಹಾಳು ಮಾಡಲಿಕ್ಕೆ ನೋಡಿದ್ದಾರೆ ನೋಡಿ. ಅದಕ್ಕೂ ನಾವು ಮಾತಾಡೋದಿಲ್ಲ. ಎಷ್ಟು ಚೆನ್ನಾಗಿದೆ. ಪರಿಸರವೇ ದೇವತೆಗಳಿಂದ ಪ್ರಭಾವಿತವಾದಾಗ ಧರ್ಮರಾಜನು ಸಂತೋಷಪಟ್ಟಿದ್ದಾನೆ. ತಮ್ಮಂದಿರ ವಿಷಯವನ್ನು ಕೇಳಿಕೊಂಡ. ಹೇಳುತ್ತಾನೆ ಇಂದ್ರ, ಎರಡು ಬಗೆ ಉಂಟು ನೋಡು ಲೋಕದಲ್ಲಿ. ಒಂದು ಬಗೆ ಅಂತ ಕೇಳಿದರೆ ಹೆಚ್ಚು ಪಾಪ ಮಾಡಿದ್ದವರು, ಕಮ್ಮಿ ಪುಣ್ಯ ಮಾಡಿದವರು ಅಂತ ಒಂದು ಬಗೆ. ಇನ್ನೊಂದು ಬಗೆ ಹೆಚ್ಚು ಪುಣ್ಯ ಮಾಡಿದವರು, ಕಮ್ಮಿ ಪಾಪ ಮಾಡಿದವರು ಅಂತ ಇನ್ನೊಂದು ಬಗೆ. ಎಲ್ಲ ಜನರ ಕತೆ ಹೀಗೆ. ಪ್ಲಸ್ ಮೈನಸ್ ಅಲ್ಲಿ ಯಾವುದು ಆಚೆ ಈಚೆ ಅಂತ. ಹೆಚ್ಚು ಪ್ಲಸ್ ಕಮ್ಮಿ ಮೈನಸ್ ಇರುತ್ತದೆ ಕೆಲವೊಮ್ಮೆ ಮಸ್ತು ಮೈನಸ್ ಕಮ್ಮಿ ಪ್ಲಸ್ ಇರುತ್ತದೆ. ಇದೆರಡು ನಮೂನೆ. ಭೂಯಿಷ್ಟಂ ಪಾಪಕರ್ಮಾಯ ಸಪೂರ್ವಂ ಸ್ವರ್ಗಮಶ್ನುತೆ. ಜಾಸ್ತಿ ಪಾಪ ಮಾಡಿದವ ಮೊದಲು ಒಳ್ಳೆಯದನ್ನು ತಿನ್ನಲಿಕ್ಕೆ ಬರ್ತಾನೆ, ಸ್ವರ್ಗಕ್ಕೆ ಬರ್ತಾನೆ. ಇದು ದುರ್ಯೋಧನನ ಬಗ್ಗೆ ತಿಳಿಸಿದ ಮಾತನಾಗಿ ಇದು ವಾರಸೆ ನೋಡಿ. ಹೆಚ್ಚು ಪಾಪ ಮಾಡಿದವ ಮೊದಲು ಪುಣ್ಯ ತಿನ್ಲಿಕ್ಕೆ, ಚೂರು ಪುಣ್ಯ ಉಂಟು ಅಂತ ಅರ್ಥವಲ್ಲ ಅಷ್ಟೇ, ಚೂರು ಪುಣ್ಯಕ್ಕೆ ಅವನು ಮೊದಲಿಗೆ ಸ್ವರ್ಗಕ್ಕೆ ಬರ್ತಾನೆ, ಚೂರು ಪುಣ್ಯ ಉಂಟಾನೆ, ಮತ್ತೆ ಪಾಪಿಯಾಗಿ ಹೋಗ್ತಾನೆ. ಅದೇ ಹೆಚ್ಚು ಪುಣ್ಯ ಮಾಡಿದವ, ಚೂರು ಪಾಪ ಮಾಡಿದವ ಮೊದಲು ಚೂರು ಪಾಪವನ್ನು ಉಂಡು ಬರ್ತಾನೆ. ಅದರಿಂದ ಭೂಯಿಷ್ಟಂ ಪಾಪಕರ್ಮಾಯ ಸಪೂರ್ವಂ ಸ್ವರ್ಗಮಶ್ನುತೆ. ಭಾರಿ ಪಾಪಿಯಾದವ ಮೊದಲು ಸ್ವರ್ಗವನ್ನು ಉಣ್ಣುತ್ತಾನೆ. ಭೂಯಿಷ್ಟಂ ಅಶುಭ ಕರ್ಮಾತ್ವಂ, ತುಂಬಾ ಭೂಯಿಷ್ಟ ಶುಭ ಕರ್ಮಾತ್ವಂ, ತುಂಬಾ ಒಳ್ಳೆ ಕೆಲಸ ಮಾಡಿದವ ನೀನು. ಮತ್ತೆ ಅಲ್ಪ ಜಿಹ್ಮತಯ ಅಚ್ಯುತ, ಒಂದು ಸಣ್ಣ ಸುಳ್ಳಿನಿಂದಾಗಿ ನಿನಗೊಂದು ಸಣ್ಣ ಪಾಪ ಆಗಿದೆ. ಸಣ್ಣ ಪಾಪ ನಿನ್ನಲ್ಲಿ ಇರುವುದು, ತುಂಬಾ ಪುಣ್ಯ ಇರುವುದು. ಆದ್ರಿಂದ ಮೊದಲು ನಿನಗೆ ನರಕ, ಮತ್ತೆ ನಿನಗೆ ಸ್ವರ್ಗ. ಅವರಿಗೆ ದುರ್ಯೋಧನಾದಿಗಳಿಗೆ ಚೂರು ಪುಣ್ಯ ಇರೋದು, ಜಾಸ್ತಿ ಪಾಪ ಇರೋದು. ಆದ್ರಿಂದ ಮೊದಲು ಸ್ವರ್ಗ ಮತ್ತೆ ನರಕ. ನೀನು ಎಂತ ಸುಳ್ಳು ಮಾಡಿದೆ ಅಂದ್ರೆ, ವ್ಯಾಜೇನಹಿ ತ್ವಯಾ ದ್ರೋಣ ಉಪಚೀರ್ಣ ಸುತಂ ಪ್ರತಿ. ಮಗನ ವಿಷಯದಲ್ಲಿ ದ್ರೋಣನನ್ನು ನೀನು ನಿಲ್ಲಿಸುವಾಗ ಒಂದು ಸುಳ್ಳು ಹೇಳಿದೆ. ಇಲ್ಲ ಇಲ್ಲ ಇಲ್ಲ, ನಾನು ಅಶ್ವತ್ಥಾಮ ಹತಃ ಅಂತ ಹೇಳಲಿಕ್ಕೆ ಹೇಳಿದ್ರು, ಕುಂಜರ ಹೇಳಿದ್ದೇನೆ, ಅದುವೇ ತಪ್ಪು ಅಂದ್ರು. ಆಯ್ತಾ? ಇಲ್ಲ, ಅದೇ ತಪ್ಪು ಅಂದ್ರು. ಅಶ್ವತ್ಥಾಮ ಹತ ಎನ್ನುವುದ್ರಲ್ಲಿ ತಪ್ಪಿತ್ತ? ಇಲ್ಲ ಅಲ್ಲ, ಅಶ್ವತ್ಥಾಮ ಸತ್ತ ಹೇಳುದ್ರಲ್ಲಿ ಏನ್ ತಪ್ಪಿತ್ತು? ಅದು ಆನೆ, ಅದು ಆನೆ ಅಂತ ನಿನ್ನ ಹತ್ರ ಅಲ್ಲ ಯಾರು ಹೇಳಿದ್ರಿ? ಈಗ
ನೀನೇ ಸರಿ ಮಾಡಲಿಕ್ಕೆ ಕೃಷ್ಣ ಹೇಳಿದ್ದ ಮಾತಿನಲ್ಲಿ ನಿನಗೆ ಭರವಸೆ ಇಲ್ಲ ಅಲ್ವಾ? ದೇವರು ಹೇಳಿದ್ದರೆ ಅರ್ಥದಲ್ಲಿ ಹೇಳಿಯೇ ಬಿಡ್ಲಿಕ್ಕೆ. ನೀನು ದೇವರ ವಿಷಯದಲ್ಲಿ, ನೀನು ವಾಕ್ಯ ವಿಷಯದಲ್ಲಿಯ ದೇವರ ವಿಷಯದಲ್ಲಿಯೂ ನಿನಗೊಂದು ಸಂಶಯ ಬಂತಲ್ಲ, ಅವನು ಸುಳ್ಳು ಹೇಳಿಸ್ತಾನೆ ಅಂತ. ಈಗಾಗಲೇ ನಡೆದು ಹೋದ ಘಟನೆಗಳು ಅದು ಕರ್ಣದಲ್ಲಿ ಮುಂದೆ ಆಯಿತು ಬಿಡಿ. ಅವನಿಗೆ ತೋರಿಸಿತು ಸತಾಮಿತ ಮತ್ತೆ ಮಂದಮಂತ, ಯಾವುದು ಸತ್ಯ ಸಜ್ಜನರಿಗೆ ಒಳ್ಳೆದಾಗುತ್ತದೆ ಸತ್ಯ ಅಂತ. ಅದು ಅವನಿಗೆ ಅರ್ಥ ಆಗಲಿಲ್ಲ ಧರ್ಮ ಅಂದ್ರೆ. ಹಾಗಾಗಿ ದಾಕ್ಷಿಣ್ಯಕ್ಕೆ ಬಲಿ ಬಿದ್ದು ನೀನು ಸೋತು ಬಿದ್ದೆ. ದ್ರೋಣನ ಉದ್ಧಾರಕ್ಕೋಸ್ಕರ ಹೇಳುವುದಲ್ವ ನಾವು ಮಾತನ್ನು, ನಿನ್ನ ಉದ್ಧಾರಕ್ಕೆ ಮಾತ್ರವ? ದ್ರೋಣನ ಉದ್ಧಾರ, ದ್ರೋಣನಿಂದಾಗಿ ದುರ್ಯೋಧನಾದಿಗಳು ಏನು ಆಗ್ತಾ ಇದ್ದಾರೆ, ಅವರಿಗೆ ಇನ್ನಷ್ಟೇನು ಸಂಕಟ ದ್ರೋಣನಿಗಾಗತ್ತೆ. ದಿನಕ್ಕೆ ಅವನು ಇಳಿತಾ ಇದ್ದಾನೆ ಕೆಳಗೆ ಪ್ರಪಾತಕ್ಕೆ. ಹಾಗಾಗಿ ನಾವು ದ್ರೋಣನನ್ನು ನಿಲ್ಲಿಸ್ಲಿಕ್ಕೆ, ನಾವು ದ್ರೋಣ ಕಳೆದುವ ಅವನು ವಿಚಾರ ಮಾಡಬಾರ್ದುಂಟು ಮತ್ತೆ. ಹಾಗಾಗಿ ಕೃಷ್ಣ ಹೇಳಿದ ಗೆರೆಯಲ್ಲಿ ನಿನಗೆ ಮತ್ತೆ ಸಂಶಯ ಬರ್ಲಿಕ್ಕೆ ಹೋಗಿ ನಿನಗೊಂದು ಸ್ವಲ್ಪ ಎಡವಿತ್ತಲ್ಲ, ಅದಕ್ಕೊಂದು ನಾವು ಸಹ ನೀನೊಂದು ಕುಂಟು ನೇಮ ಮಾಡಿದೆ, ಕುಂಜರಹ ಅಂತ ಮಾಡಿ ಅಲ್ವಾ, ನಾವು ನಿಮಗೊಂದು ಕುಂಟು ಮಾಡಿದೆವು. ವ್ಯಾಜೇನೈವ ತತಃ ರಾಜನ್ ದರ್ಶಿತಃ ನರಕಃ ತವ. ಅದಕ್ಕೆ ನಿನಗೂ ನಾವೊಂದು ಹೆಳೆ ಮಾಡಿ ನಿನ್ನ ತಮ್ಮಂದಿರಬೇಕು ಅಂತ ಹೇಳಿದ್ದಕ್ಕೆ ನಾವೊಂದು ಕುಂಟು ನೇಮ ಮಾಡಿ ಅವರನ್ನು ಸಹ ನರಕದಲ್ಲಿ ಬೀಳಿಸುವಾಗೆ ನಿನಗೆ ತೋರಿಸಿ, ನಿನ್ನ ಸುಳ್ಳಿಗೋಸ್ಕರ ಅದೊಂದು ಸುಳ್ಳು ಮಾಡಿ ನಾವು. ಹಾಗಾಗಿ ನಾವು ಸಹ ನಿನಗೆ ನರಕವನ್ನು ತೋರಿಸಿದ್ದು ಮಾತ್ರ. ಅಷ್ಟು ಹೊತ್ತಿನಲ್ಲಿ ನಿನಗಾದ ಸಂಕಟ ಅದು ನೀನು ಮಾಡಿದ ಗಡಿಬಿಡಿಗೆ ಇರಲಿ ಅಂತ ಹೇಳಿ ಮಾಡಿದ್ದೇವೆ, ಅಲ್ಲಿ ಮುಗಿದೋಯ್ತು. ನೀನು ಮಾಡಿದಾಗೆ ನೀವೊಂದು ಸ್ವಲ್ಪ ಕುಂಜರನನ್ನು ಕರೀಲಿಕ್ಕೆ ಹೋಗಿ ನಾವು ಸ್ವಲ್ಪ ನಿನ್ನನ್ನು ಜರಿಸಿದ್ದೇವೆ, ಆಚೀಚೆ ಅಲ್ಲಾಡಿಸಿದ್ದೇವೆ ಅಂತ ಹೇಳಿ ಅಲ್ಲಿಗೆ ಸಮಾಧಾನ ಪಡಿಸಿದ್ದಾರೆ. ಮುಂದೆ ಯಾವ ರೀತಿಯಿಂದ ಧರ್ಮರಾಜನ ಪೂರ್ಣ ಪ್ರಮಾಣದ ಸ್ವರ್ಗದ ಪ್ರಾಪ್ತಿ, ಅಲ್ಲಿನ ದರ್ಶನ ಆಗಿದೆ ಅನ್ನೋದರ ಬಗ್ಗೆ ನಾವು ಮತ್ತೆ ಚಿಂತನೆಯಲ್ಲಿ ಬರುವ. ಮತ್ತೆ ವಂದನೆಗಳು. ಶ್ರೀಕೃಷ್ಣ ಅರ್ಪಣಮಸ್ತು. ನಾರಾಯಣ ನಾರಾಯಣ.